New NCERT book ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಎಕ್ಸಸೈಸ್ 11.1ಗೆ ಸಂಬಂಧಪಟ್ಟ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ಈಸಿಯಾಗಿ ಸಾಲ್ವ್ ಮಾಡಿದ್ದೀವಿ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಇಲ್ಲಿ ಫಸ್ಟು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಂದರೆ ಫಸ್ಟ್ ಸರ್ಕಲ್ ಬಗ್ಗೆ ಜಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಅದು ಈಸಿ ಆಗ್ತಾ ಹೋಗುತ್ತೆ. ಫಸ್ಟ್ ನೋಡಿ ವಾಟ್ ಈಸ್ ಸರ್ಕಲ್ಸ್ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಸರ್ಕಲ್ ಇಸ್ ದ ಕಲೆಕ್ಷನ್ ಆಫ್ ಆಲ್ ಪಾಯಿಂಟ್ಸ್ ಇನ್ ಎ ಪ್ಲೇನ್ ವಿಚ್ ಆರ್ ಎ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ರೇಡಿಯಸ್ ಫ್ರಮ್ ದ ಫಿಕ್ಸ್ಡ್ ಪಾಯಿಂಟ್ ದಟ್ ಇಸ್ ಕಾಲ್ಡ್ ಸೆಂಟರ್. ಜಸ್ಟ್ ಏನಿಲ್ಲ, ನಿಮ್ಗೊಂದು ಡಯಾಗ್ರಾಮ್ ಅಂತ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಏನಿದೆ ಸರ್ಕಲ್, ಇದು ಯಾವ ರೀತಿ ಡೆಫಿನೇಷನ್ ಅರ್ಥ ಮಾಡ್ಕೊಳ್ಳಿ. ಒಂದು ಫಿಕ್ಸ್ಡ್ ಪಾಯಿಂಟ್ ಇದೆ. ಓಕೆ, ಈ ಫಿಕ್ಸ್ಡ್ ಪಾಯಿಂಟಿಂದ ಇಲ್ಲೊಂದು ಈ ಪಾಯಿಂಟ್ ಹಾಡ್ಕೊಂಡು ಇದು ಡಿಸ್ಟೆನ್ಸ್, ಫಿಕ್ಸ್ಡ್ ಡಿಸ್ಟೆನ್ಸ್, ಅದನ್ನೇ ನಾವು ಕಂಪ್ಲೀಟ್ ರೇಡಿಯಸ್ ಅಂತ ಹೇಳ್ತೀವಿ. ಆ ಡಿಸ್ಟೆನ್ಸ್ ತಗೊಂಡು ಕಂಪ್ಲೀಟ್ ಒಂದು ರೌಂಡ್ ಹಾಕಿದಾಗ ನಮ್ಗೆ ಏನು ಸಿಗುತ್ತೆ? ಸರ್ಕಲ್ ಸಿಗುತ್ತೆ. ಈ ಫಿಕ್ಸ್ಡ್ ಪಾಯಿಂಟ್ನ ಇದನ್ನು ನಾವು ಸೆಂಟರ್ ಅಂತ ಕರಿತೀವಿ. ಇಲ್ಲಿಂದ ಈ ಪಾಯಿಂಟಿಗೆ ರೇಡಿಯಸ್ ಅಂತ ಕರಿತೀವಿ. ಅದೇ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಕಂಪ್ಲೀಟ್ ಡಯಾಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿ, ಸರ್ಕಂಫರೆನ್ಸ್ ಏನು? ದ ಡಿಸ್ಟೆನ್ಸ್ ಅರೌಂಡ್ ಎ ಸರ್ಕಲ್. ಇದು ಏನಿದೆ, ಈ ಪಾತ್ ಇದೆಯಲ್ಲ, ಈ ಪಾತ್ ಕಂಪ್ಲೀಟ್ ನಾವು ಮೆಜರ್ ಮಾಡೋದನ್ನೇ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅದಕ್ಕೆ ಫಾರ್ಮುಲಾ ಏನು? ಪೈ ಡಿ ಅಥವಾ 2πr. ಡಿನೇ ನಾವು ಬೇಕಾದ್ರೆ 2r ಅಂತ ಬರ್ತೀವಿ. ಅದಕ್ಕೆ ಇನ್ಸ್ಟೆಡ್ ಆಫ್ 2 ಬದಲು 2r ಅಂತ ಬರ್ಕೊಳ್ತೀವಿ. ಓಕೆ, ನೆಕ್ಸ್ಟ್ ಅಬ್ಸರ್ವ್, ನೆಕ್ಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರೇಡಿಯಸ್. ರೇಡಿಯಸ್ ಅಂದರೆ ಆಲ್ರೆಡಿ ಹೇಳಿದೆವಲ್ಲ, ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್, ಈ ಸೆಂಟರ್ ಆಫ್ ದ ಸರ್ಕಲ್ ಇಂದ ಸರ್ಕಂಫರೆನ್ಸ್ ಸರ್ಕಲ್ಗೆ ಈ ಡಿಸ್ಟೆನ್ಸ್ ನಾವು ರೇಡಿಯಸ್ ಅಂತ ಕರಿತೀವಿ. ಅದನ್ನ ಫಾರ್ಮುಲಾ ಬೇಕಾದ್ರೆ d/2 ಅಂತಲೂ ಕರೀಬಹುದು ಫಾರ್ಮುಲಾ. ನೆಕ್ಸ್ಟ್ ಡಯಾಮೀಟರ್. ಡಯಾಮೀಟರ್ ಅಂತ ಏನು? ಸ್ಟ್ರೈಟ್ ಲೈನ್. ಓಕೆ, ಈ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಸರ್ಕಲ್. ಓಕೆ, ಟು ಟಚ್ ದ ಬೋತ್ ಸೈಡ್ ಆಫ್ ದ ಸರ್ಕಂಫರೆನ್ಸ್. ಒಂದು ಲೈನು ಈ ಸೆಂಟರ್ ಮೂಲಕ ಪಾಸ್ ಆಗಿ ಈ ಸರ್ಕಂಫರೆನ್ಸ್ ಎಂಡ್ ಪಾಯಿಂಟ್ ಟಚ್ ಆಯ್ತು ಅಂದರೆ ಅದನ್ನ ಕಂಪ್ಲೀಟ್ ನಾವು ಡಯಾಮೀಟರ್ ಅಂತ ಕರಿತೀವಿ. ಫಾರ್ಮುಲಾ ಏನು? 2r ಅಂತ ಕರ್ಕೊಡ್ತೀವಿ. ನೆಕ್ಸ್ಟ್ ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್ಗೆ ಏನೋ, ಏರಿಯಾ ಆಫ್ ಸರ್ಕಲ್ ಅಂದರೆ ಏನು? ಈ ಸರ್ಕಲ್ ಒಳಗಡೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡೋದನ್ನ ಏರಿಯಾ ಆಫ್ ಸರ್ಕಲ್, ಅದನ್ನೇ ಹೇಳಿರೋದು. ಏರಿಯಾ ಆಫ್ ಸರ್ಕಲ್ ಇಸ್ ದ ರೀಸನ್ ಆಕ್ಯುಪೈಡ್ ಬೈ ದಿ ಸರ್ಕಲ್ ಇನ್ 2 ಡೈಮೆನ್ಷನಲ್ ಪ್ಲೇನ್. 2 ಡೈಮೆನ್ಷನಲ್ ಪ್ಲೇನ್ ಅಂದರೆ ಎಕ್ಸ್ ಮತ್ತು ವೈ ಆಕ್ಸಿಸ್. ಆ ಪ್ಲೇನ್ ಸರ್ಕಲ್ ಡ್ರಾ ಇರುತ್ತಲ್ಲ, ಆ ಏರಿಯಾನ ನಾವು ಕಂಡುಹಿಡಿಯೋದಕ್ಕೆ ಏರಿಯಾ ಆಫ್ ಸರ್ಕಲ್. ಫಾರ್ಮುಲಾ ಏನು ಏರಿಯಾ ಆಫ್ ಸರ್ಕಲ್ಗೆ? πr². ಇದು ಬೇಸಿಕ್ ಕಾನ್ಸೆಪ್ಟ್ ಅಬೌಟ್ ಸರ್ಕಲ್ ರಿಲೇಟೆಡ್ ಟು ಸರ್ಕಲ್. ನೆಕ್ಸ್ಟ್ ಅಪ್ ನೋಡಿ, ಏರಿಯಾ ಆಫ್ ಸೆಕ್ಟರ್ ಆಫ್ ಎ ಸರ್ಕಲ್ ಅಂತ ಇದೆ. ಇಲ್ಲಿ ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಏನು? ಮೇಜರ್ ಸೆಕ್ಟರ್ ಅಂದ್ರೆ ಸೆಕ್ಟರ್ ಮತ್ತೆ ಅಗೇನ್ ಎರಡು ಬರುತ್ತೆ, ಒಂದು ಮೈನರ್ ಸೆಕ್ಟರ್, ಒಂದು ಮೇಜರ್ ಸೆಕ್ಟರ್. ಸೊ ಇದಕ್ಕೆ ನಾವು ಫಾರ್ಮುಲಾ ಯಾವ ರೀತಿ ಬರುತ್ತೆ ನೋಡ್ಕೊಳ್ಳಿ. ಫಸ್ಟ್ ಏರಿಯಾ ಆಫ್ ಮೈನರ್ ಸೆಕ್ಟರ್. ಮೈನರ್ ಸೆಕ್ಟರ್ ಅಂದ್ರೆ ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ ಸರ್ಕಲ್. ಸೊ ಇಲ್ಲೇನಿದೆಯಲ್ಲ ಪಾತ್ ನೋಡಿ, AOB ಎ. ಸೊ ಈ ಇಷ್ಟು ಏರಿಯಾನ ನಾವೇನಂತೀವಿ? ಮೈನರ್ ಸೆಕ್ಟರ್. ನೋಡಿ, ಚಿಕ್ಕದಾಗಿರೋದ್ರಿಂದ ಸೆಕ್ಟರ್ ಆಗಿರೋದ್ರಿಂದ ಮೈನರ್ ಸೆಕ್ಟರ್. ಅದೇ ರೀತಿ ಮೇಜರ್ ಸೆಕ್ಟರ್. ಮೇಜರ್ ಸೆಕ್ಟರ್ ಅಂದರೆ ಈ ಮೈನರ್ನ ಸೆಕ್ಟರ್ ಬಿಟ್ಟು ಇನ್ನು ಉಳಿದಿದ್ದೇನಿದೆ AQB, ಈ ಒಂದು ಏನಿದೆಯಲ್ಲ ಈ ಸೆಕ್ಟರ್ನ, ಇದನ್ನ ಮೇಜರ್ ಸೆಕ್ಟರ್ ಅಂತ. ಯಾಕೆ? ಜಾಸ್ತಿ ಇದೆ ಏರಿಯಾ. ಓಕೆ, ಅದಕ್ಕೆ ಏರಿಯಾ ಆಫ್ ಮೈನರ್ ಸೆಕ್ಟರ್ಗೆ ಫಾರ್ಮುಲಾ ಏನು? ಏನು ಟೀಟಾ ಬರುತ್ತಲ್ಲ, ಸೊ ಇದನ್ನು ನಾವು ಟೀಟಾ, ಇಲ್ಲೇನು ಆ್ಯಂಗಲ್ ಕ್ರಿಯೇಟ್ ಆಗಿತ್ತಲ್ಲ ಅದನ್ನು ಟೀಟಾ ಅಂತ ಕರಿತೀವಿ. ಓಕೆ, ಈ ಒಂದು ಟೀಟಾನ ಡಿವೈಡೆಡ್ ಬೈ 360 × πr². ಓಕೆ, ಇಲ್ಲಿ ಈ ಟೀಟಾ ಇದನ್ನ ಅಬ್ಸರ್ವ್ ಮಾಡಿ. ಏರಿಯಾ ಆಫ್ ಮೇಜರ್ ಸೆಕ್ಟರ್. ಏರಿಯಾ ಆಫ್ ಮೇಜರ್ ಸೆಕ್ಟರ್ ಅಂದ್ರೆ ಏನು? ಈ ಮೈನಸ್ ಸೆಕ್ಟರ್ ಬಿಟ್ಟರೆ ಇನ್ನು ಉಳಿದಿದೆ ಯಾವುದು? ಮೇಜರ್ ಸೆಕ್ಟರ್. ಸೊ ದೊಡ್ಡದಾಗಿದೆ, ಇದು ಮೇಜರ್ ಸೆಕ್ಟರ್. ಫಾರ್ಮುಲಾ ಏನು? 360 - θ ಅಂದ್ರೆ ಏನು? ಇದು ಟೀಟಾ ಆದ್ರೆ ಈ ಆ್ಯಂಗಲ್. ಸೊ ಹಂಗಾರೆ ಈ ಆ್ಯಂಗಲ್ ಏನಾಗುತ್ತೆ? ಕಂಪ್ಲೀಟ್ ಸರ್ಕಲ್ 360. ಸೊ ಈ ಟೀಟಾನ ಮೈನಸ್ ಮಾಡಿದ್ರೆ ನಮಗೆ ಈ ಆ್ಯಂಗಲ್ ಸಿಗುತ್ತೆ. ಅದರಿಂದ 360 - θ ಮಾಡಿಕೊಂಡ್ರೆ ನಮಗೆ ಈ ಆ್ಯಂಗಲ್ ಸಿಗುತ್ತೆ. ಅದರಿಂದ 360 - θ ಡಿವೈಡ್ ಬೈ 360 × πr² ಅಂದರೆ ಏರಿಯಾ ಸರ್ಕಲ್. ನೆಕ್ಸ್ಟ್ ಅದೇ ರೀತಿ ಸಿಮಿಲರ್ಲಿ ಲೆಂತ್ ಆಫ್ ಆರ್ಕ್ ಆಫ್ ಮೈನಸ್ ಸೆಕ್ಟರ್, ಇದ್ರದ್ದು ಲೆಂತ್ APB, ಇದ್ರ ಕಂಡು ಫಾರ್ಮುಲಾ θ ಡಿವೈಡ್ ಬೈ 360 2πr. ಜಸ್ಟ್ ಸರ್ಕಂಫರೆನ್ಸ್ ಸರ್ಕಲ್ದು ಫಾರ್ಮುಲಾ ಹಾಕೊಳ್ಬೇಕು. ಅದೇ ರೀತಿ ಸಿಮಿಲರ್ಲಿ ಲೆಂತ್ ಆಫ್ ಆರ್ಕ್ ಆಫ್ ಮೇಜರ್ ಸೆಕ್ಟರ್ ಅಂದರೆ AQB, ಈ ಲೆಂತನ್ನು ಕಂಡುಹಿಡಿಬೇಕಾದ್ರೆ 360 - θ ಡಿವೈಡ್ ಬೈ 360 × 2πr. ಇಷ್ಟು ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿದ್ರೆ ಈ ಟಾಪಿಕ್ಗೆ ಸಂಬಂಧಪಟ್ಟಂತ ಫಾರ್ಮುಲಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಟಾಪಿಕ್ ನೋಡಿ, ಏರಿಯಾ ಆಫ್ ಸೆಗ್ಮೆಂಟ್ ಆಫ್ ಎ ಸರ್ಕಲ್. ಸೊ ಇಲ್ಲೂ ಅಷ್ಟೇ, ಇಲ್ಲಿ ಮೇಜರ್ ಸೆಗ್ಮೆಂಟ್, ಮೈನರ್ ಸೆಗ್ಮೆಂಟ್ ಅಂತ ಬರುತ್ತೆ. ಸೊ ಅವೆರಡು ಏರಿಯಾ ಫಾರ್ಮುಲಾ ಕಂಡುಹಿಡ್ಕೊಳ್ಳೋಣ. ನೋಡಿ ಯಾವ ರೀತಿ ಕಂಡುಹಿಡಿದೆ ಅಂತ. ಸೊ ಫಸ್ಟ್ ನೋಡಿ, ಎರಡು ಇದು ಬರುತ್ತೆ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಸೊ ಈ ಒಂದು ಸರ್ಕಲ್, ಇದೊಂದು ಪೋರ್ಷನ್ ಇದೆ, ಈ ಪೋರ್ಷನ್ ಕಾರ್ಡ್ನ ಕರೆಕ್ಟಾಗಿ ಸರ್ಕಲ್ ಕಟ್ ಆದರೆ ಈ ಒಂದು ಪೋರ್ಷನ್ ಏನಿದೆಯಲ್ಲ ಇದನ್ನ ನಾವು ಮೈನರ್ ಸೆಗ್ಮೆಂಟ್ ಅಂತ ಕರಿತೀವಿ. ಈ ಕಾರ್ಡ್ ಮೇಲಿರೋದು ಅಂದರೆ ಈ ಕಾರ್ಡ್ ಮೇಲಿರೋದು ಈ ಏರಿಯಾನ ಕಂಪ್ಲೀಟ್ ಮೇಜರ್ ಸೆಗ್ಮೆಂಟ್ ಏರಿಯಾ. ಸೊ ಫಸ್ಟ್ ಫಾರ್ಮುಲಾ ನೋಡ್ಕೊಳ್ಳಿ. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಯಾವ ರೀತಿ ಕಂಡುಹಿಡಿದೆ ಅಂದರೆ
ಏರಿಯಾ ಆಫ್ ಮೈನರ್ ಸೆಕ್ಟರ್, ಓಕೆ, ಅಂದರೆ ಈ ಸೆಕ್ಟರ್ ಕಂಪ್ಲೀಟ್ ಏರಿಯಾ ಆಫ್ ಟ್ರಯಾಂಗಲ್ ನೋಡಿ ಒ ಎ ಬಿ, ಇದನ್ನ ನಾವು ಮೈನಸ್ ಮಾಡಿದ್ರೆ ನಮ್ಗೆ ಈ ಎ ಮೈನರ್ ಸೆಗ್ಮೆಂಟು ಏರಿಯಾ ಸಿಗುತ್ತೆ. ಅದೇ ರೀತಿ ಅದಕ್ಕೆ ಫಾರ್ಮುಲಾ ಮೈನರ್ ಸೆಕ್ಟರ್ಗೆ ಥೀಟಾ ಡಿವೈಡೆಡ್ ಬೈ 360 ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಅದೇ ರೀತಿ ನೆಕ್ಸ್ಟ್ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಫಾರ್ಮುಲಾ ಏನೋ ಜಸ್ಟ್ ಏನಿಲ್ಲ, ಕಂಪ್ಲೀಟ್ ಸರ್ಕಲ್ದು ಏರಿಯಾ ಮೈನಸ್ ಈ ಮೈನಸ್ ಸೆಗ್ಮೆಂಟ್ ಮೈನಸ್ ಮಾಡಿದ್ರೆ ನಮಗೆ ಮೇಜರ್ ಸೆಗ್ಮೆಂಟ್ ಸಿಗುತ್ತೆ. ಅದನ್ನೇ ಇಲ್ಲಿ ಬರೀ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಸೆಗ್ಮೆಂಟ್ ಎ ಬಿ ಬಿ, ಇದನ್ನ ಕಳೆದ್ರೆ ನಮಗೆ ಈ ಏರಿಯಾ ಸಿಗುತ್ತೆ. ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, ಪೈ ಆರ್ ಸ್ಕ್ವೇರ್ ಮೈನಸ್ ಸೆಗ್ಮೆಂಟ್ ಎ ಬಿ ಬಿ. Exercise 11.1, question number 1. Find the area of sector of a circle with radius 6 cm if angle of the sector is 60 degree. So questions ಕೇಳಿದ್ದಾರೆ ಏನಂತ, ನಾವೇನು ಕಂಡಿಬೇಕು, ಏರಿಯಾ ಆಫ್ ಸೆಕ್ಟರ್ ಆಫ್ ಎ ಸರ್ಕಲ್. ಅಂದರೆ ಇಲ್ಲೊಂದು ಸೆಕ್ಟರ್ ನೋಡಿ, ಇದೊಂದು ಸರ್ಕಲ್. ಸೊ ಸೆಕ್ಟರ್ ಏನೋ ನೋಡಿ, ಇದು ಅದು ಆ್ಯಂಗಲ್ ಕೊಟ್ಟಿದ್ದಾರೆ ಎಷ್ಟು, 60 ಡಿಗ್ರಿ. ನೆಕ್ಸ್ಟ್ ರೇಡಿಯಸ್ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್. ಸೊ ಇವೆರಡು ಡೈಮೆನ್ಷನ್ ಕೊಟ್ಟಾಗ ನಾವು ಈ ಏರಿಯಾನ ಕಂಡುಹಿಡಿಬೇಕು. ಈಗ ಮೈನರ್ ಸೆಕ್ಟರ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ನಮ್ಗೆ ಗೊತ್ತಿದೆ ಏನೋ, ಥೀಟಾ ಡಿವೈಡೆಡ್ 360 ಪೈ ಆರ್ ಸ್ಕ್ವೇರ್. ಸೊ ಅದನ್ನ ಇಲ್ಲಿ ಬರ್ಕೊಂಡಿದ್ವಿ. ಏನೇನು ಕೊಟ್ಟಿದೆ ಅದನ್ನ ಬರ್ಕೊಳ್ಳಿ. ಫಸ್ಟ್ ನೋಡ್ಕೊಳ್ಳಿ, ಒಂದು ಏರಿಯಾ ಸೆಕ್ಟರ್ ಆಫ್ ಸರ್ಕಲ್. ಸೊ ಅದನ್ನು ನಾವೀಗ ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಮಾರ್ಕ್. ರೇಡಿಯಸ್ ಕೊಟ್ಟಿದ್ದಾರೆ ಎಷ್ಟು, 6 ಸೆಂಟಿಮೀಟರ್. ನೆಕ್ಸ್ಟ್ ಆಂಗಲ್ ಆಫ್ ದ ಸೆಕ್ಟರ್ ಎಷ್ಟು, 60 ಡಿಗ್ರಿ. ಇಷ್ಟು ಕೊಟ್ಟಿರೋದನ್ನ ನಾವೇನು ಮಾಡಬೇಕು, ಯೂಸ್ ಮಾಡ್ಕೊಂಡು ಏರಿಯಾ ಆಫ್ ಸೆಕ್ಟರ್ನ ಕಂಡುಹಿಡಿಯಬೇಕು. ಫಾರ್ಮುಲಾ ಗೊತ್ತಿದೆ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ಸೊ ಈಗ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಥೀಟಾ ಅಂದರೆ ಗೊತ್ತಿದೆ ಎಷ್ಟು, 60 ಡಿಗ್ರಿ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, ಡಿವೈಡೆಡ್ ಬೈ ನೆಕ್ಸ್ಟ್ ಇಲ್ಲೇನಿದೆ ಕೆಳಗಡೆ 360 ಇದೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಪೈ ಅಂತಂದರೆ 22 ಡಿವೈಡೆಡ್ ಬೈ 7. ನೋಡಿ ಪೈ ವ್ಯಾಲ್ಯೂ ನಾವು ಈ ರೀತಿ ಬರ್ಕೋಬೇಕು. ಇಂಟು ಆರ್ ಸ್ಕ್ವೇರ್ ಅಂದರೆ 6, ಅದೇ ಸ್ಕ್ವೇರ್ ಅಂದರೆ 2 ಸತಿ ಬರ್ಕೋಬೇಕು. ಇಷ್ಟು ಕ್ಲಿಯರ್? ಇಲ್ಲಾಂದರೆ ಇಲ್ಲೂ 0 ಇದೆ, ಇಲ್ಲೂ 0 ಇದೆ, ಕ್ಯಾನ್ಸಲ್ ಮಾಡಿ. ಇಲ್ಲಿ 6 ಕ್ಯಾನ್ಸಲ್, ಇಲ್ಲಿ 6 ಕ್ಯಾನ್ಸಲ್. ಸೊ ಇನ್ನೇನು ಉಳಿತು ಅದನ್ನ ಈಗ ಬರೀರಿ. ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ತೀರಾ, 22 ಬರ್ಕೊಳ್ಳಿ. ಸೊ ಇನ್ನೇನಿದೆ 6 ಇದೆ. ಸೊ ಅದನ್ನಲ್ಲಿ ಬರ್ತೀವಿ ಇಂಟು 6. ಕೆಳಗಡೆ ಏನಿದೆ ಜಸ್ಟ್ 7 ಮಾತ್ರ. ಸೊ 7 ಬರ್ಕೊಂಡು ಈಗ 22 ಇಂಟು 6 ಎಷ್ಟಾಗುತ್ತೆ, ದಟ್ ಈಸ್ 132 ಡಿವೈಡೆಡ್ ಬೈ 7. ಸೊ ಇಷ್ಟು ನಾವು ಇಟ್ಕೊಂಡಾಯ್ತೆ. ಸೊ ಇದೇ ನಮಗೆ ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು, 132 ಡಿವೈಡ್ ಬೈ 7. ಸೊ ಯೂನಿಟ್ ಏನು, ಸೆಂಟಿಮೀಟರ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 2. ಫೈಂಡ್ ದ ಏರಿಯಾ ಆಫ್ ಅ ಕ್ವಾಡ್ರೆಂಟ್ ಆಫ್ ಎ ಸರ್ಕಲ್ whose circumference is 22 ಸೆಂಟಿಮೀಟರ್. ಓಕೆ, ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಗಿವನ್ ಫಸ್ಟ್ ಏರಿಯಾ ಆಫ್ ಅ ಕ್ವಾಡ್ರೆಂಟ್ ಆಫ್ ಸರ್ಕಲ್ನ ಕಂಡುಹಿಡಿಬೇಕು. ಓಕೆ, ಸೊ ಅದನ್ನೇ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಇದು ಕ್ವಶನ್ ಮಾರ್ಕ್. ನೆಕ್ಸ್ಟ್ ಏನು, ಸರ್ಕಂಫರೆನ್ಸ್ ಎಷ್ಟು, 22 ಸೆಂಟಿಮೀಟರ್. ಸೊ ಅದನ್ನು ಅದು ಕೊಟ್ಟಿದ್ದಾರೆ ಅವರು, ಅದನ್ನಿಲ್ಲಿ ಬರಿತಾ ಇದ್ದೀವಿ. ಇಷ್ಟು ಕ್ಲಿಯರ್? ಓಕೆ, ಈಗ ನಾವೇನು ಕಂಡುಹಿಡಬೇಕು, ಏರಿಯಾ ಆಫ್ ಎ ಕ್ವಾಡ್ರೆಂಟ್ ಆಫ್ ಸರ್ಕಲ್. ಕ್ವಾಡ್ರೆಂಟ್ ಅಂದರೆ, ಸೊ ಜಸ್ಟ್ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಡಯಾಗ್ರಾಮ್ನ, ಇದೊಂದು ಸರ್ಕಲ್. ಓಕೆ, ಈ ಸರ್ಕಲ್ನ 4 ಭಾಗ ಮಾಡಿದ್ರೆ ಸೊ ಈ ಒಂದು ಫಸ್ಟ್ ಒಂದು ಪಾರ್ಟ್ ಬರುತ್ತಲ್ಲ, ಇದನ್ನು ನಾವು ಕ್ವಾಡ್ರೆಂಟ್ ಅಂತ ಕರಿತೀವಿ. ಸೊ ಇದ್ರ ಆ್ಯಂಗಲ್ ಎಷ್ಟು, 90 ಡಿಗ್ರಿ. ಓಕೆ, ಸೊ ಅಂದರೆ ಕ್ವಾಡ್ರೆಂಟ್ ಅಂದರೆ ಇಸ್ ನಥಿಂಗ್ ಬಟ್ 1/4. ಓಕೆ, ಸೊ ಈಗ ನಾವು ಈ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನೋ ನಮ್ಗೆ ಗೊತ್ತಿದೆ. ಏರಿಯಾ ಕ್ವಾಡ್ರೆಂಟ್ ಆಫ್ ಸರ್ಕಲ್ ಯಾವ ರೀತಿ ಕಂಡುಹಿಡಿತೀವಿ, ಜನರಲ್ ಆಗಿ ನಾವು ಕ್ವಾಡ್ರೆಂಟ್ ಸೆಕ್ಟರ್ಸ್ ಫಾರ್ಮುಲಾ ಏನೋ, ಥೀಟಾ ಡಿವೈಡೆಡ್ ಬೈ 360 ಪೈ ಆರ್ ಸ್ಕ್ವೇರ್. ಓಕೆ, ಸೊ ಅದಿಲ್ಲಿ ಬರ್ಕೊಂಡಿದ್ವಿ ಪೈ ಆರ್ ಸ್ಕ್ವೇರ್. ಸೊ ಈಗ ಥೀಟಾ ಅಂದರೆ ಏನು, 90 ಡಿವೈಡ್ ಬೈ 360 ಅಂದರೆ 9 1s 9 4s 360 ಆಗುತ್ತೆ. ಸೊ ಅದನ್ನೇ 1 ಡಿವೈಡ್ ಬೈ 4 ಇಂಟು ಪೈ ಆರ್ ಸ್ಕ್ವೇರ್. ಇಷ್ಟು ಕ್ಲಿಯರ್? ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಅಪ್ಲೈ ಮಾಡಿ. 1 ಡಿವೈಡ್ ಬೈ 4 ಇಲ್ಲಿ ಬರಿತಾ ಇದ್ದೀವಿ. ಓಕೆ, ಇಂಟು ಪೈ ಅಂತಂದ್ರೆ ಏನೋ 22 ಡಿವೈಡ್ ಬೈ 7 ನಮ್ಗೆ ಗೊತ್ತಿದೆ ಇದು. ಓಕೆ, ಇಂಟು ಆರ್. ಈಗ ಆರ್ ನಮ್ಗೆ ಗೊತ್ತಿದೆ, ಗೊತ್ತಿಲ್ಲ. ಸೊ ಆರ್ ಕಂಡುಹಿಡಿಬೇಕಾದ್ರೆ ನಾವೇನು ಮಾಡ್ತೀವಿ, ಸರ್ಕಮ್ಫರೆನ್ಸ್ ಆಫ್ ಸರ್ಕಲ್ ಏನು ಕೊಟ್ಟಿದಾರಲ್ಲ ಗಿವನ್, ಇದನ್ನು ನಾವು ಯೂಸ್ ಮಾಡ್ಕೋಬೇಕು. ಎಷ್ಟೋ 22 ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ನಾವೇನು ಮಾಡ್ಕೋಬೇಕು, ಸರ್ಕಮ್ಫರೆನ್ಸ್ ಸರ್ಕಲ್ ಅಂದ್ರೆ ಏನು, ಫಾರ್ಮುಲಾ 2 ಪೈ ಆರ್. ಓಕೆ, ಇಸ್ ಈಕ್ವಲ್ ಟು 22. ಇಷ್ಟ ಅರ್ಥ ಆಯ್ತಲ್ಲ? ಈಗ ಏನು ಮಾಡ್ಕೊಳ್ಳೋಣ, ನೆಕ್ಸ್ಟ್ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಆರ್ ಅಂತಂದರೆ ನಾವು ಕಂಡುಹಿಡಿಬೇಕಾಗಿದೆ. ಓಕೆ, ಸೊ ಕಂಡುಹಿಡಿಬೇಕಾದ್ರಿಂದ ನಾವೇನು ಮಾಡ್ಕೊಳ್ಳೋಣ, ಫಸ್ಟು ಆರ್ ಬಿಟ್ಟು ಇನ್ನೆಲ್ಲವನ್ನು ಆ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ನೋಡಿ, ಈ 22 ಅಲ್ಲೇ ಇದೆ. ಕ್ಲಿಯರ್? ಇಂಟು ಈ 7 ಆ ಕಡೆ ಹೋಗಲಿ. ಕ್ಲಿಯರ್? ಓಕೆ, ಡಿವೈಡೆಡ್ ಬೈ ಇಲ್ಲೇನಾಯಿತು, ನೆಕ್ಸ್ಟು
ಈ 2 ಇಂಟು 2 ಇದೆಯಲ್ಲ ಅದು ಏನಾಗುತ್ತೆ ಕೆಳಗೆ ಬಂದ್ಬಿಡುತ್ತೆ 2 ಇಂಟು 22. ನೆಕ್ಸ್ಟ್ ನೋಡಿ ಇಲ್ಲಿ 22 ಗೆಟ್ ಕ್ಯಾನ್ಸಲ್ ಆಯಿತು. ಓಕೆ, ಇನ್ನೇನು ಉಳಿತು 7 ಡಿವೈಡ್ ಬೈ 2 ಆಗುತ್ತೆ. 7 ಡಿವೈಡ್ ಬೈ 2 ಇದು ಆರ್ ವ್ಯಾಲ್ಯೂ ಸಿಕ್ತು. ಈಗ ನಮ್ಗೆ ಆರ್ ವ್ಯಾಲ್ಯೂ ಬಂದಾಗ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ ನಾವು 2 ಸತಿ ಬರೀಬೇಕು. ಓಕೆ, 7/2 ಇಂಟು 7/2 ಇಷ್ಟು ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಈಗ ಸಿಂಪ್ಲಿಫೈ ಮಾಡ್ಬೋದಾ ನೋಡಿ, ಇಲ್ಲಿ 7 ಎಷ್ಟಿದೆ 2 ಸತಿ ಇದೆ. ಸೊ ಮೇಲೊಂದಿದೆ ಕೆಳಗೊಂದಿದೆ. ಸೊ ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ಇನ್ನೇನ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ ನೋಡ್ಕೊಳ್ಳಿ. 2 1s 2 11s ಇಷ್ಟು ಅರ್ಥ ಆಯ್ತಲ್ಲ? ಸೊ ಇನ್ನೇನ ಕ್ಯಾನ್ಸಲ್ ಮಾಡೋಕ್ಕೆ ಚಾನ್ಸಸ್ ಇದೆಯಾ? ಸಿಂಪ್ಲಿಫೈ ಇಲ್ಲ. ಸೊ ಇನ್ನೇನು ಉಳ್ಕೊತೋ ಅದನ್ನು ಬರ್ಕೊಳ್ಳಿ. ಇಲ್ಲಿ 11 ಇದೆ, ಇಲ್ಲಿ 7 ಇದೆ. ಸೊ ಅದನ್ನ ಇಲ್ಲಿ ಬರ್ರಿ 11 ಇಂಟು 7. ಕ್ಲಿಯರ್? ನೆಕ್ಸ್ಟ್ ಇನ್ನೇನು ಉಳಿತೋ 4 ಇದೆ, ಇಲ್ಲಿ 2 ಇದೆ, ಎರಡೇ ಉಳ್ಕೊಳ್ತೋ ಅದನ್ನ ಇಲ್ಲಿ ಬರೆದ್ವಿ. ಇಷ್ಟು ಅರ್ಥ ಆಯ್ತಾ? ಓಕೆ, ಈಗ ಸಿಂಪ್ಲಿಫೈ 11 ಇಂಟು 7 ಏನಾಗುತ್ತೆ 77 ಆಯಿತು. 4 ಇಂಟು 2 8 ಆಯಿತು. ಸೊ ಹಂಗಾರೆ ನಮಗೆ ಈಗ ಏರಿಯಾ ಆಫ್ ಕ್ವಾಡ್ರೆಂಟ್ ಆಫ್ ಸರ್ಕಲ್ ನಮಗೆ ಆನ್ಸರ್ ಎಷ್ಟು ಬಂತು? 7/77 ಡಿವೈಡೆಡ್ ಬೈ 88 ಸೆಂಟಿಮೀಟರ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. The length of a minute hand of a clock is 14 centimeter. Find the area swept by the minute hand in 5 minutes. Just ಕ್ವಶನ್ ಸಿಂಪಲ್ ಇದೆ. ಇದು ಯಾವ ರೀತಿ ಅಂತಂದರೆ, ಸೊ ಒಂದು ಕ್ಲಾಕ್ ಇದೆ. ಓಕೆ, ಸೊ ಇದು ಏನು ಅಂತಂದರೆ ಮಿನಿಟ್ ಹ್ಯಾಂಡ್. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಓಕೆ, ಇಷ್ಟು ಸ್ಟಾರ್ಟಿಂಗ್ ಆದ ತಕ್ಷಣ 5 ಮಿನಿಟ್ಸ್ ಏನಾಗುತ್ತೆ 5 ಮಿನಿಟ್ಸ್ ಆಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮಿನಿಟ್ ಹ್ಯಾಂಡ್ ಇಲ್ಲಿದೆ, 5 ಮಿನಿಟ್ಸ್ ಅಂದರೆ ಏನಾಗುತ್ತೆ ನೆಕ್ಸ್ಟ್ ಹ್ಯಾಂಡ್ ಇಲ್ಲಿಗೆ ಹೋಗುತ್ತೆ. ಇದು 5 ಮಿನಿಟ್ಸ್. ಸೊ ಏನು ಇನಿಷಿಯಲ್ ಸ್ಟೇಜಿಂದ ಈ ಫೈನಲ್ ಸ್ಟೇಜಿಗೆ ಬರುತ್ತಲ್ಲ, ಈ ಏರಿಯಾನ ನಾವು ಕಂಡುಹಿಡಿಬೇಕು. ಆಗೇನಾಯ್ತು, ಒಂದು ಮೈನಸ್ ಸೆಕ್ಟರ್ ಆಗಿಲ್ವಾ? ಸೊ ಮೈನಸ್ ಸೆಕ್ಟರ್ಗೆ ಫಾರ್ಮುಲಾ ಏನೋ, ಸೊ θ/360 πr². ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಹಂಗೆ ನಾವೇನು ಮಾಡಬೇಕು, ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 5 ಮಿನಿಟ್ಸ್ ಫಾರ್ಮುಲಾ ಏನೋ θ/360 πr². ಓಕೆ, ಈಗ ನಾವು ಥೀಟಾ ಕಂಡುಹಿಡಿಯಬೇಕು ಅಂದರೆ ಇದ್ರದ್ದು ಆ್ಯಂಗಲ್ ಎಷ್ಟಿದೆ ಅಂತ. ಇದನ್ನು ನಾವು ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಆ್ಯಂಗಲ್ ಡಿಸ್ಕ್ರೈಬ್ ಇನ್ 5 ಮಿನಿಟ್ಸ್. ಯಾವ ರೀತಿ? ಫಸ್ಟ್ ಈ ಕಂಪ್ಲೀಟ್ ಸರ್ಕಲ್ ಎಷ್ಟು ಆ್ಯಂಗಲ್ 360 ತಾನೆ, ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಕ್ಲಿಯರ್? ಓಕೆ, ಡಿವೈಡೆಡ್ ಬೈ ಇಲ್ಲಿ ಅಬ್ಸರ್ವ್ ಮಾಡಿ. ಹಾಗೆ ಕಂಪ್ಲೀಟ್ ಇದನ್ನು ನಾವು ಒಂದು ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಇಲ್ಲಿಂದ ಇಲ್ಲಿ ಕ್ಲೋಸ್ ಆಯಿತು, ಕಂಪ್ಲೀಟ್ ಸರ್ಕಲ್ ಅದು ಎಷ್ಟು ಮಿನಿಟ್ಸ್ ಆಯಿತು 60 ಮಿನಿಟ್ಸ್ ತಾನೆ, ಅದನ್ನ ಇಲ್ಲಿ ಬರಿ 60 ಡಿವೈಡ್ ಬೈ 60 ಇಂಟು ನಾವೀಗ ಈ ಆ್ಯಂಗಲ್ನ ಕಂಡುಹಿಡಿಯಬೇಕು. ಇದು ಈ ಆ್ಯಂಗಲ್ ಇಲ್ಲಿಗೆ ಎಷ್ಟು ಮಿನಿಟ್ಸ್ ಆಗುತ್ತೆ 5 ಮಿನಿಟ್ಸ್ ತಾನೆ. ಸೊ ಅದನ್ನ ಈಗ ಬರ್ಕೊಳ್ಳಿ. ಇಲ್ಲೇನಾಯಿತು 0 0 ಕ್ಯಾನ್ಸಲ್ 6 6. ಓಕೆ, 6 ಇಂಟು 5 ಎಷ್ಟಾಯ್ತು 6 5 30. ಸೊ 30 ಡಿಗ್ರಿ ಆಯಿತು. ಓಕೆ, ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಆ್ಯಂಗಲ್ 30 ಡಿಗ್ರಿ. ಈಗ ನಮಗೆ ಥೀಟಾ ಸಿಕ್ತು. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಥೀಟಾ ಎಷ್ಟು 30 ಡಿಗ್ರಿ ಬಂದಿದೆ. ಸೊ ಅದನ್ನ ಇಲ್ಲಿ ಬರೆದ್ವಿ. ಡಿವೈಡೆಡ್ ಬೈ 360 ಅದನ್ನ ಇಲ್ಲಿ ಬರ್ಕೊಳ್ಳಿ. ಇಂಟು ಪೈ ಅಂದರೆ ನಮ್ಗೆ ಗೊತ್ತು ವ್ಯಾಲ್ಯೂ ಎಷ್ಟು 22 ಡಿವೈಡೆಡ್ ಬೈ 7 ಇಂಟು ಆರ್ ರೇಡಿಯಸ್ ಅವರೇ ಕೊಟ್ಟಿದ್ದಾರೆ ಎಷ್ಟು ನೋಡಿ, ಮಿನಿಟ್ ಹ್ಯಾಂಡ್ ಕ್ಲಾಕ್ ಲೆಂತ್, ಇದ್ರದ್ದು ಲೆಂತ್ ಅಂದರೆ ಇಟ್ ನಥಿಂಗ್ ಬಟ್ ರೇಡಿಯಸ್ ಅಂತಾನೆ. ಎಷ್ಟು? ದಟ್ ಈಸ್ 14 ಸೆಂಟಿಮೀಟರ್ ಅವರೇ ಗಿವನ್. ಸೊ ಅದನ್ನ ಇಲ್ಲಿ ಸ್ಕ್ವೇರ್ ಇದರಿಂದ 2 ಸತಿ ಬರೀರಿ. ಓಕೆ, ಇಷ್ಟು ಆಯಿತು. ನೆಕ್ಸ್ಟ್ ಸ್ಟೆಪ್ ಅಬ್ಸರ್ವ್ ಮಾಡಿ. ಈಗ ಏನು ಸಿಂಪ್ಲಿಫೈ ಮಾಡೋದು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ನೋಡಿ ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ಇಲ್ಲಿ ನೋಡಿ 7 1s 7 2s. ಕ್ಲಿಯರ್? ಓಕೆ, ನೆಕ್ಸ್ಟ್ ಇನ್ನೇನು ಕ್ಯಾನ್ಸಲ್ ಮಾಡ್ಬೋದು ನೋಡಿ. ಇಲ್ಲಿ ನೋಡಿ 3 1s ಆಯಿತು. ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ ಮಾಡಿ 3 1s 3 2s. ಕ್ಲಿಯರ್? ನೆಕ್ಸ್ಟ್ 2 1s ಓಕೆ 2 6. ಓಕೆ, ಅಷ್ಟು ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಈಗ ನಾವು ಯಾವುದನ್ನ ಸಿಂಪ್ಲಿಫೈ ಮಾಡ್ಬೋದು? ಇಲ್ಲಿ 6 ಇದೆ. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋ. ನೆಕ್ಸ್ಟ್ ನೋಡಿ ಈ ರೀತಿ ಏನು ಮಾಡ್ಕೊಳ್ಳಿ, 2 11s. ಓಕೆ, 2 3s. ಇನ್ನೇನು ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ? ಓಕೆ, ಇನ್ನೂ ಆಗೋದಿಲ್ಲ. ಸೊ ಇನ್ನೇನು ಉಳಿತು 11 ಇಂಟು 14 ಡಿವೈಡೆಡ್ ಬೈ 3 ಉಳಿದಿರೋದ. ಈಗ ನೆಕ್ಸ್ಟ್ ಬರ್ಕೊಳ್ತಾ ಇದ್ದೀವಿ. ಏನೋ 11 ಇಂಟು 14 ಡಿವೈಡೆಡ್ ಬೈ 3 ಉಳ್ಕೊತು. ಈಗ 11 ಇಂಟು 14 ಅಂದರೆ ಎಷ್ಟಾಗುತ್ತೆ? ಸಿಂಪ್ಲಿಫೈ ಮಾಡಿದ್ರೆ ದಟ್ ಈಸ್ 154 ಡಿವೈಡೆಡ್ ಬೈ 3. ಹಂಗಾರೆ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 5 ಮಿನಿಟ್ಸ್ ಈಸ್ ದಟ್ ಈಸ್ 154 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದರೆ ಏರಿಯಾ ಇರೋದು ಯೂನಿಟ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 4. ಎ ಕಾರ್ಡ್ ಆಫ್ ಎ ಸರ್ಕಲ್ ಆಫ್ ಎ ರೇಡಿಯಸ್ 10 centimeters subtends a right angle at the center. Find the area of the corresponding
minus segment using pi is equal to 3.14. ಇದು ಕ್ವಶನ್ಸ್. ಸೊ ನಾವು ಈಗ ಕಂಡುಹಿಡಿಬೇಕಾದ್ರೆ ಫಸ್ಟ್ ನೋಡ್ಕೊಳ್ಳಿ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ ಕಂಡುಹಿಡಿಬೇಕು. ಜಸ್ಟ್ ನೋಡ್ಕೊಳ್ಳಿ ಕ್ವಶನ್ ಈ ರೀತಿ ಇದ್ದಾಗ ಡಯಾಗ್ರಾಮ್ ಯಾವ ರೀತಿ ನಾವು ಬರ್ಕೊಳ್ಬೇಕು ಅಂತಂದ್ರೆ ಫಸ್ಟ್ ಅಬ್ಸರ್ವ್ ಮಾಡಿ. ಈ ಒಂದು ಸರ್ಕಲ್, ಓಕೆ, ಒಂದು ಕಾರ್ಡ್ ಡ್ರಾ ಮಾಡಿದ್ವಿ ಎ ಬಿ. ಇದಕ್ಕೆ ಆಂಗಲ್ ಸಬ್ಟೆಂಡೆಡ್ 0 ಸೆಂಟರ್ ಇಂದ ಆಗ್ತಾ ಇದೆ. ಎಷ್ಟು ಅವರೇ ಹೇಳ್ತಾ ಇದ್ದಾರೆ, ಎಷ್ಟು 90 ಡಿಗ್ರಿ. ರೈಟ್ ಆಂಗಲ್ ಇಸ್ ನಥಿಂಗ್ ಬಟ್ 90 ಡಿಗ್ರಿ ಅಂತ. ಓಕೆ, ಈಗ ನಾವೇನು ಕಂಡಿಬೇಕು ಮೈನಸ್ ಸೆಗ್ಮೆಂಟ್. ಮೈನಸ್ ಸೆಗ್ಮೆಂಟ್ ಅಂದ್ರೆ ಏನು, ಇಷ್ಟು ಈ ಗ್ರೀನ್ ಕಲರ್ ಏನಿದೆ ಅದನ್ನ ಮಾತ್ರ ಕಂಡುಹಿಡಿಯಬೇಕು. ಈಗ ಅದನ್ನ ಕಂಡುಹಿಡಿಬೇಕಾದ್ರೆ ನಮಗೆ ಫಾರ್ಮುಲಾ ಏನು ಮಾಡ್ಕೋಬೇಕು, ಫಸ್ಟ್ ಅಬ್ಸರ್ವ್ ಮಾಡಿ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ ಫಾರ್ಮ್ ಮಾಡಬೇಕು. ಏರಿಯಾ ಆಫ್ ಮೈನಸ್ ಸೆಕ್ಟರ್ ಅಂದ್ರೆ ಈ ಸೆಕ್ಟರ್, ಇದು ಸೆಕ್ಟರ್ ಕಂಪ್ಲೀಟ್ ಈ ಏರಿಯಾ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ. ಓಕೆ, ಇದರಿಂದ ಈ ಏರಿಯಾದಿಂದ ಈ ಟ್ರಯಾಂಗಲ್ನ ನಾವು ಮೈನಸ್ ಮಾಡಿದ್ರೆ ನಮಗೆ ಈ ಗ್ರೀನ್ ಕಲರ್ದು ಏರಿಯಾ ಸಿಗುತ್ತೆ. ಓಕೆ, ಅದು ಇಲ್ಲಿ ಬರ್ಕೊಂಡು ಇಲ್ಲಿ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಅದಕ್ಕೆ ಫಾರ್ಮುಲಾ ಏನು, ಏರಿಯಾ ಆಫ್ ಮೈನಸ್ ಸೆಕ್ಟರ್ ನಮಗೆ ಫಾರ್ಮುಲಾ ಗೊತ್ತಿದೆ ಏನು, ದಟ್ ಈಸ್ ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ನಮ್ಗೆ ಫಾರ್ಮುಲಾ ಗೊತ್ತಿದೆ. ಓಕೆ, ಅದನ್ನಿಲ್ಲಿ ಬರಿತಾ ಇದೆ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ಸೊ ಅದಿಲ್ಲಿ ನೋಡಿ ಏರಿಯಾ ಆಫ್ ಮೈನಸ್ ಸೆಕ್ಟರ್ ಥೀಟಾ ಪೈ ಆರ್ ಸ್ಕ್ವೇರ್ ಅದನ್ನು ಬರ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀವಿ, ಮೈನಸ್ ಏರಿಯಾ ಟ್ರಯಾಂಗಲ್ ಒ ಎ ಬಿ. ಇದೇನಿದು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಏನೋ ಫಾರ್ಮುಲಾ ಏನು, ಆಫ್ ಇಂಟು ಬೇಸ್ ಇಂಟು ಹೈಟ್. ಕ್ಲಿಯರ್? ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಸ್ಟೆಪ್ ಥೀಟಾ ಅಂದ್ರೆ ಏನು, ಅವ್ರು ಇದರಿಂದ ರೈಟ್ ಆಂಗಲ್ ಏನಂದ್ರೆ 90 ಡಿಗ್ರಿ ಆಗುತ್ತೆ. ಸೊ ಅದನ್ನು ಬರ್ಕೊಂಡ್ವಿ. ನೆಕ್ಸ್ಟ್ ಡಿವೈಡ್ ಬೈ 360 ಇದೆ, 360 ಬರ್ಕೊಳ್ಳಿ. ಕ್ಲಿಯರ್? ಇಂಟು ಪೈ ಅಂತಂದ್ರೆ ಅವರೇ ಕೊಟ್ಟಿದ್ದಾರೆ ಅದನ್ನು ಬರಿತಾ ಇದೀವಿ 3.14 ಇಂಟು ರೇಡಿಯಸ್. ಸೊ ಅವ್ರು ಕೇಳಿದ್ದಾರೆ ಏನು, ರೇಡಿಯಸ್ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು, ದಟ್ ಈಸ್ 10. ಇದು ಸಹ ಅದು ರೇಡಿಯಸ್ ಆಗಿರುತ್ತೆ, ಇದು ಏನಾಗುತ್ತೆ 10 ಆಗುತ್ತೆ. ಆಗ ಸ್ಕ್ವೇರ್ ಇದರಿಂದ 10 ಇಂಟು 10 ಆಯ್ತು. ಕ್ಲಿಯರ್? ಇಷ್ಟು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಮೈನಸ್ ಆಫ್ ಇಂಟು ಬೇಸ್ ಇಂಟು ಹೈಟ್. ಈಗ ರೈಟ್ ಆಂಗಲ್ ಅಂತ ಅಂದಾಗ, ಸೊ ರೈಟ್ ಆಂಗಲ್ ಅಂದಾಗ ಹೈಟ್ ಏನಾಗುತ್ತೆ, ಇದಾಗುತ್ತೆ, ಬೇಸ್ ಏನಾಗುತ್ತೆ, ಇದಾಗುತ್ತೆ. ಸೊ ಹಂಗಾರೆ ಎರಡು ಏನಾಗುತ್ತೆ 10 ಇಂಟು 10 ಆಯಿತು. ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ ನೋಡ್ಕೊಳ್ಳಿ. ಇಲ್ಲಿ ಏನು ಮಾಡ್ತೀರಾ, 0 0 ಕ್ಯಾನ್ಸಲ್. ಓಕೆ, 9s 9 4s 9 36 ಆಯ್ತು. ಕ್ಲಿಯರ್? ನೆಕ್ಸ್ಟ್ ಇನ್ನೇನು ಸಿಂಪ್ಲಿಫೈ ಮಾಡ್ಬೋದಾ ನೋಡಿ, ಇಲ್ಲಿ 2 2 ನೆಕ್ಸ್ಟ್ 2 5s. ಕ್ಲಿಯರ್? ಓಕೆ, ನೆಕ್ಸ್ಟ್ ಅಗೈನ್ ಮತ್ತೇನೋ ಕ್ಯಾನ್ಸಲ್ ಮಾಡ್ಬೋದಾ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲಿ ಒಂದು 2 ಇದೆ, ಇಲ್ಲಿ ಮತ್ತೆ 5s. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಇಲ್ಲೊಂದು 2 ಇದೆ, ಮತ್ತೆ ಇಲ್ಲಿ 2 5s. ಇನ್ಯಾರೋ ಚಾನ್ಸಸ್ ಇದೆ ಸಿಂಪ್ಲಿಫೈ ಮಾಡೋಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಇನ್ನೇನಿದೆ ಅದನ್ನ ಬರ್ಕೊಳ್ಳಿ. ಓಕೆ ನೋಡಿ, 3.14 ಆಗಿದೆ, ಅದನ್ನ ಇಲ್ಲಿ ಬರೆದ್ವಿ. ನೆಕ್ಸ್ಟ್ 5 ಇಂಟು 5, ಸೊ ಅದನ್ನ ಇಲ್ಲಿ ಬರಿತಾ ಇದ್ವಿ. ಓಕೆ, ಇಂಟು 5 ಮೈನಸ್ ಇದೆ, ಮೈನಸ್ ಬರ್ಕೊಳ್ಳಿ. 5 ಇಂಟು 10 ಎಷ್ಟಾಗುತ್ತೆ, 50 ಆಗುತ್ತೆ. ಇಷ್ಟ ಕ್ಲಿಯರ್? ಸೊ ಇಷ್ಟ ಆದಮೇಲೆ 3.14 ಇಂಟು 5 ಇಂಟು 5 25 ಇಂಟು 3 1.14 ಅಂದ್ರೆ ಎಷ್ಟಾಗುತ್ತೆ, 78.5 ಮೈನಸ್ 50 ಮಾಡಿ. ಸೊ ಮೈನಸ್ 50 ಇದರಿಂದ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 28.5 ಸೆಂಟಿಮೀಟರ್ ಸ್ಕ್ವೇರ್. ದಟ್ ಈಸ್ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ 28.5 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಈ ಏರಿಯಾ. ಇದು ಈ ಕ್ವಶನ್ಸ್ಗೆ ಆನ್ಸರ್, ಫಸ್ಟ್ ಸಬ್ ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ ಸಬ್ ಕ್ವಶನ್ ಏನು, ಮೇಜರ್ ಸೆಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಮೇಜರ್ ಸೆಕ್ಟರ್ಗೆ ಫಾರ್ಮುಲಾ ಅಂದರೆ ಏನು, ಮೇಜರ್ ಸೆಕ್ಟರ್ ಅಂದರೆ ಈಗ ಸ್ವಲ್ಪ ನಾವು ಪ್ರೀವಿಯಸ್ ಇದರಲ್ಲಿ ಮೈನರ್ ಕಂಡಿಡಿದ್ದು, ಈಗ ಇದು ಮೇಜರ್ ಕಂಡಿಡಿಬೇಕಾದ್ರೆ ಏನಿಲ್ಲ, ಎ ಇಲ್ಲಿಂದ ಪಿ ಒ ಬಿ ಇದನ್ನ ನಾವು ಕಂಡುಹಿಡಬೇಕು. ಈ ಗ್ರೀನ್ ಕಲರ್ ಆ ಏರಿಯಾ ಕಂಡುಹಿಡಬೇಕು. ಅದಕ್ಕೆ ಫಾರ್ಮುಲಾ ಏನು, ಏರಿಯಾ ಆಫ್ ಮೇಜರ್ ಸೆಕ್ಟರ್ಗೆ 360 ಮೈನಸ್ ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವಯರ್. ಓಕೆ, ಸೊ ಆಲ್ರೆಡಿ ನಾವು ಪ್ರೀವಿಯಸ್ ಅಲ್ಲಿ ಗೊತ್ತು ಆಂಗಲ್ ಎಷ್ಟಿದೆ, ಆಂಗಲ್ ನೋಡಿ ಎಷ್ಟು 90 ಡಿಗ್ರಿ. ಓಕೆ, ಅದನ್ನ ಅಂದರೆ ಥೀಟಾ ಇಸ್ ಎಷ್ಟು 90 ಡಿಗ್ರಿ ಇದೆ. ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ದಟ್ ಈಸ್ 360. ಓಕೆ, ಮೈನಸ್ ಫಾರ್ಮುಲಾ ಥೀಟಾ ಅಂದರೆ 90 ಡಿಗ್ರಿ. ಸೊ ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀವಿ, ಡಿವೈಡೆಡ್ ಬೈ 360. ಇಷ್ಟು ಕ್ಲಿಯರ್? ಓಕೆ, ಇಂಟು ಪೈ ಇದೆ, ಎಷ್ಟು ಅವರೇ ಕ್ವಶನ್ ಕೊಟ್ಟಿದ್ದಾರೆ 3.14ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಂತ. ಇಂಟು ಆರ್ ಅಂತಂದರೆ ಎರಡು ಏನಾಗಿದೆ 10 10 ಇದೆ ರೇಡಿಯಸ್. ಓಕೆ, ಸೊ ಆಗ 10 ಇಂಟು ಸ್ಕ್ವೇರ್ ಇದರಿಂದ 10 10 ಮಾಡ್ಕೊಳ್ಳಿ. ಇಷ್ಟು
ಸ್ಟೆಪ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಸೇಮ್ ಈಗ ಏನು ಮಾಡ್ಕೊಳ್ತೀರಾ, 360 ಮೈನಸ್ 90 ಎಷ್ಟಾಗುತ್ತೆ, ದಟ್ ಈಸ್ 270 ಆಗುತ್ತೆ. ಸೊ ಅದನ್ನ ಇಲ್ಲಿ ಬರ್ರಿ. ಸ್ಟೆಪ್ ಕ್ಲಿಯರ್. ಡಿವೈಡೆಡ್ ಬೈ 360 ಮಾಡ್ಕೊಳ್ಳಿ ಇಂಟು ಇಲ್ಲೇನಾಯಿತು 3.14 ಇಂಟು 10 ಇಂಟು 10 ಆಯಿತು. ಸ್ಟೆಪ್ ಕ್ಲಿಯರ್. ಓಕೆ, ನೆಕ್ಸ್ಟ್ ಈಗ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ, ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಇಲ್ಲಿ 9 3 ಓಕೆ, ನೆಕ್ಸ್ಟ್ 94 36. ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ಕೋಬೋದು ನೋಡಿ, 2 2s 4 ಆಯಿತು. ನೆಕ್ಸ್ಟ್ 2 5s, ನೆಕ್ಸ್ಟ್ 2 1s 2 5s. ಇನ್ನೇನಾದ್ರು ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ, ಆಗೋದಿಲ್ಲ. ಸೊ ಇನ್ನೇನು ಕ್ಯಾನ್ಸಲ್ ಮಾಡೋಕ್ಕಾಗುತ್ತೆ, ಇನ್ನೇನಿದೆ ಅದನ್ನು ಹಾಗೆ ಬರೀ. ಇಲ್ಲಿ 3 ಇದೆ, ಸೊ 3 ಹಾಗೆ ಬರ್ಕೊಂಡ್ವಿ. ಇಂಟು 3.14 ಅದನ್ನು ಹಾಗೆ ಬರ್ಕೊಂಡ್ವಿ. ನೆಕ್ಸ್ಟ್ ಇಂಟು 5 ಇಂಟು 5 ಇದೆ. ಇಷ್ಟು ಅರ್ಥ ಆಯ್ತಾ. ಓಕೆ, ಈಗ ಇಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 235.5. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಎಷ್ಟು ಏರಿಯಾ ಆಫ್ ಮೇಜರ್ ಸೆಕ್ಟರ್ ಎಷ್ಟು, 235.5 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಈ ಏರಿಯಾ ಏನು ಗ್ರೀನ್ ಕಲರ್ ಆಗಿದೆ ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 5. In a circle of a radius 21 centimeter, an arc subtends an angle of 60 degree at the center. Find the length of arc. And the second option, area of the sector formed by the arcs. ಎರಡು ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಎರಡನ್ನ ಫೈಂಡ್ ಔಟ್ ಮಾಡೋಣ. ಸೊ ನಾವು ಏನು ಹೇಳ್ತದೆ, ಸರ್ಕಲ್ ರೇಡಿಯಸ್ ಎಷ್ಟು, ರೇಡಿಯಸ್ ಅಂದರೆ 21 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಸಬ್ಸ್ಟೆಂಡ್ ಆ್ಯಂಗಲ್ ಅಂದರೆ ಸಬ್ಸ್ಟೆಂಡ್ ಆ್ಯಂಗಲ್ ಸೆಂಟರಿಂದ ಎಷ್ಟು, 60 ಡಿಗ್ರಿ. ಸೊ ಈಗೇನು ಕಂಡಿಬೇಕು, ಲೆಂತ್ ಆಫ್ ಆರ್ಕ್. ಲೆಂತ್ ಆಫ್ ಆರ್ಕ್ನ ಕಂಡಿಬೇಕು. ಸೊ ಫಾರ್ಮುಲಾ ಏನು, ಲೆಂತ್ ಆಫ್ ಆರ್ಕ್ಗೆ ಟೀಟಾ ಡಿವೈಡ್ ಬೈ 360 ಇಂಟು 2πr. ಸೊ ಟೀಟಾ ನಮ್ಗೆ ಗೊತ್ತಿದೆ, ಅವರೇ ಕೊಟ್ಟಿದ್ದಾರೆ, ಅದನ್ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬರ್ಕೊಂಡ್ವಾ. ಓಕೆ, ಡಿವೈಡೆಡ್ ಬೈ 360 ಮಾಡ್ಕೊಳ್ಳಿ. ಕ್ಲಿಯರ್. ಓಕೆ, ಇಂಟು 2 ಹಾಗೆ ಬರ್ಕೊಳ್ಳಿ. ಪೈನ ನಾವೇನಂತ ಬರೀಬೋದು, ಕೊಡಲಿಲ್ಲ ಅಂದರೆ 22 ಡಿವೈಡ್ ಬೈ 7 ಇಂಟು ರೇಡಿಯಸ್ ಎಷ್ಟು, ದಟ್ ಈಸ್ 21. ಇಷ್ಟು ಕ್ಲಿಯರ್. ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇಲ್ಲಿ 0 ಇದೆ, ಇಲ್ಲಿ 0 ಇದೆ, ಕ್ಯಾನ್ಸಲ್ ಆಗ್ಬೋದು. ಸೊ 6 1s 6 3s 6 6 6 36. ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ನೆಕ್ಸ್ಟ್ 2 3 ಸೊ 2 1. ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡೋಕ್ಕಾಗುತ್ತಾ ನೋಡಿ, 3 1. ಓಕೆ, ನೆಕ್ಸ್ಟ್ ಇಷ್ಟ ಆಯ್ತಾ, ಮತ್ತೆ ಇನ್ನೇನು ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ, ಇಷ್ಟ ಆಯ್ತಾ ನೋಡಿ. ಇಲ್ಲಿ 7 1s 7 3 21. ನೋಡಿ ಇಲ್ಲಿ 3 ಕ್ಯಾನ್ಸಲ್, ಇಲ್ಲೂ 3 ಕ್ಯಾನ್ಸಲ್. ಕ್ಲಾಸ್ ಇನ್ನೆಷ್ಟು, ಇನ್ನೇನು ಉಳ್ಕೋತೋ ಅದನ್ನು, ಇನ್ನೇನು ಉಳಿದಿರೋದೆಷ್ಟು, 22 ಇದೆ. ಸೊ ಹಂಗಾರೆ ಲೆಂತ್ ಆಫ್ ಆರ್ಕ್ ಎಷ್ಟು, 22 ಸೆಂಟಿಮೀಟರ್. ಇದು ನಮಗೆ ಫಸ್ಟ್ ಸಬ್ ಕ್ವಶನ್ ಆನ್ಸರ್. ಸೆಕೆಂಡ್ ಸಬ್ ಕ್ವಶನ್ಸ್ ಏನು, ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮ್ ಬೈ ದ ಆರ್ಕ್ ಅಂತಂದರೆ ಈ ಏರಿಯಾ, ಇದಕ್ಕೆ ಫಾರ್ಮುಲಾ ಏನು. ಸೊ ಏರಿಯಾ ಆಫ್ ಸೆಕ್ಟರ್ಗೆ, ಸೊ ದಟ್ ಈಸ್ ಟೀಟಾ ಡಿವೈಡ್ ಬೈ 360 ಇಂಟು πr ಸ್ಕ್ವೇರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಟೀಟಾ ಅಂತಂದರೆ ಎಷ್ಟು, ದಟ್ ಈಸ್ 60 ಡಿಗ್ರಿ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ. ಡಿವೈಡೆಡ್ ಬೈ 360. ಓಕೆ, ಇಂಟು ಪೈ ಅಂತಂದರೆ ಎಷ್ಟು, 22 ಡಿವೈಡೆಡ್ ಬೈ 7. ಓಕೆ, ಇಂಟು ಆರ್ ಅಂತಂದರೆ ಎಷ್ಟು, 21. ಇಷ್ಟು ಅರ್ಥ ಆಯ್ತಾ. ಈಗ ಸಿಂಪ್ಲಿಫೈ ಮಾಡ್ಕೊಳ್ತೀರಾ, ಮಾಡ್ಕೊಳ್ಳಿ. ನೋಡಿ ಹೆಂಗೆ ಅಂದರೆ, ಸೊ ಇಲ್ಲಿ 0 0 ಕ್ಯಾನ್ಸಲ್, 6 1 6 6 36. ಇಷ್ಟು ಅರ್ಥ ಆಯ್ತಾ. ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, 3 2. ಓಕೆ, ಇಲ್ಲಿ ನೋಡಿ, ಇವಾಗ 7 1s 7 7 3 21. ಸೊ ಇಲ್ಲಿ ಸ್ಕ್ವೈರ್ ಇರೋದ್ರಿಂದ ನಾವು ಇನ್ನೊಂದ್ಸತಿ 21ನ ಬರ್ಕೊಳ್ಬೇಕು. ಓಕೆ, ಸೊ ಈಗೇನಾಯಿತು, ಇಷ್ಟು ಅರ್ಥ ಆಯ್ತಲ್ಲ. ಈಗ ನೋಡಿ 3 2 6. ಓಕೆ, 3 1 3. ಇಷ್ಟು ಕ್ಯಾನ್ಸಲ್. ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಇಲ್ಲಿ 22 ಇದೆ. ಓಕೆ, ಇಲ್ಲಿ 2 ಇದೆಯಲ್ಲ, 2 1 2 11. ಇಷ್ಟು ಕ್ಯಾನ್ಸಲ್ ಮಾಡಿ. ಮತ್ತೆ ಇನ್ನು ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ, ಆಗೋದಿಲ್ಲ. ಸೊ ಅದರಿಂದ ಇನ್ನೇನು ಉಳ್ಕೊತು, 11 ಇಂಟು 21 ಉಳ್ಕೊತು. ಓಕೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ, ದಟ್ ಈಸ್ 231 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಏರಿಯಾ ಆಫ್ ಸೆಕ್ಟರ್ ಎಷ್ಟು ಅಂದರೆ ಈ ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ಅಲ್ಲಿ ಮೂರನೇ ಸಬ್ ಕ್ವಶನ್ ಏನು, ಏರಿಯಾ ಆಫ್ ದ ಸೆಗ್ಮೆಂಟ್ ಫಾರ್ಮ್ ಬೈ ದ ಕರೆಸ್ಪಾಂಡಿಂಗ್ ಕಾರ್ಡ್ ಅಂತ ಇದೆ. ಅಂದರೆ ನಮ್ಗೆ ಏನು ಇಲ್ಲಿ ಡಯಾಗ್ರಾಮ್ ಇತ್ತಲ್ಲ, ಈ ಸರ್ಕಲ್, ಈ ಕಾರ್ಡ್, ಇದು ಏನಾಗ್ತದೆ, ಈ ಒಂದು ಸೆಕ್ಟರ್ ಇಲ್ಲಿ ಏನಿದೆ ಸೆಗ್ಮೆಂಟ್, ಇದನ್ನು ನಾವು ಏರಿಯಾ ಕಂಡುಹಿಡಿಬೇಕು. ಈ ಏರಿಯಾ ಕಂಡುಹಿಡಿಬೇಕಾದ್ರೆ ನಾವು ಫಸ್ಟ್ ಈ ಸೆಕ್ಟರ್ OAB ಇದೆಯಾ, ಇದರಿಂದ ಈ ಟ್ರ್ಯಾಂಗಲ್ನ ಮೈನಸ್ ಮಾಡಿದ್ರೆ ನಮ್ಗೆ ಈ ಏರಿಯಾ ಸಿಗುತ್ತೆ. ಓಕೆ,
ಸೊ ಹಾಗಾದ್ರೆ ಯಾವ ರೀತಿ ಮಾಡ್ಕೊಳ್ತೇವೆ ನೋಡಿ, ಏರಿಯಾ ಆಫ್ ದ ಸೆಗ್ಮೆಂಟ್ ಫಾರ್ಮ್ ಬೈ ದ ಕರೆಸ್ಪಾಂಡಿಂಗ್ ಕಾರ್ಡ್. ಇದು ನಾವೇನು ಮಾಡಬೇಕು, ಫಸ್ಟ್ ಏರಿಯಾ ಆಫ್ ಸೆಕ್ಟರ್ ಅಂದರೆ ಈ ಕಂಪ್ಲೀಟ್ ಏರಿಯಾ ಆಫ್ ಸೆಕ್ಟರ್ನ ಕಂಡುಹಿಡ್ಕೋಬೇಕು. ಆಮೇಲೆ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ, ಇದನ್ನು ಮಾಡಿದ್ರೆ ನಮ್ಗೆ ಈ ಏರಿಯಾ ಸಿಗುತ್ತೆ. ಸೊ ಅದರಿಂದ ಏರಿಯಾ ಆಫ್ ಸೆಕ್ಟರ್ ನಮ್ಗೆ ಆಲ್ರೆಡಿ ಬಂದಿದೆ. ಓಕೆ, ಎಷ್ಟು ಏರಿಯಾ ಆಫ್ ಸೆಕ್ಟರು? ಓಕೆ, 231 ಬಂದಿದೆ. ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ, 231 ಇದೆ. ಸೊ ಅದನ್ನ ಇಲ್ಲಿ ಬರಿತಾ ಇದ್ವಿ. ಕ್ಲಿಯರ್? ಓಕೆ, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್, ಇದು ಈಕ್ವಲ್ಯಾಟರ್ ಟ್ರಯಾಂಗಲ್ 60 ಇದೆ. ಓಕೆ, 60 ಇರೋದ್ರಿಂದ ಫಾರ್ಮುಲಾ √3/4a². ಅಂದರೆ ಎ ಅಂತಂದ್ರೆ ಏನೋ, ದಟ್ ಈಸ್ 21. ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ, ಸಿಂಪ್ಲಿಫೈ ಮಾಡ್ತಾ ಹೋಗಿ. 231 ಮೈನಸ್ ಈ √3/4 ಹಾಗೆ ಬರ್ಕೊಳ್ಳಿ. ಎ ಅಂತಂದ್ರೆ ಏನೋ 21² ಆಯಿತು. ಇಷ್ಟು ಕ್ಲಿಯರ್? ಓಕೆ, ಈಗ ಏನು ಮಾಡ್ತೀರಾ, 231 ಹಾಗೆ ಬರ್ರಿ, ಮೈನಸ್ ಈ √3/4 21² ಅಂದ್ರೆ ಏನು, 21 × 21. ಸೊ 2 ಮಲ್ಟಿಪ್ಲೈ ಮಾಡಿದ್ರೆ 441. ಅದನ್ನ ಇಲ್ಲಿ ಬರಿತಾ ಇದ್ದೀವಿ. ಕ್ಲಿಯರ್? ಇಷ್ಟು ಅರ್ಥ ಆಯ್ತಲ್ಲ? ಸೊ ಓಕೆ, ಇಷ್ಟು ಆದಮೇಲೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀರಾ, ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಅದಕ್ಕೆ ನಾವು ಹಿಂಗೆ ಬರ್ಕೊಳ್ಳಿ, ಏನಂತ, 231 ಮೈನಸ್ 441 ಇಂಟು √3/4. ಓಕೆ, ಸೊ ಯೂನಿಟ್ಸ್ ಅದನ್ನ ಹಾಗೆ ಬರ್ಕೊಳ್ಬೇಕು. ಯೂನಿಟ್ಸ್ ಏನಿದೆ ಇದಕ್ಕೆ, ಇಲ್ಲಿ ಬರ್ರಿ ಆನ್ಸರ್ ಫಸ್ಟ್. 441 √3/4 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಅದೇ ಏರಿಯಾ ಆಫ್ ದ ಸೆಗ್ಮೆಂಟ್ ಫಾರ್ಮ್ ಬೈ ದ ಕರೆಸ್ಪಾಂಡಿಂಗ್ ಕಾರ್ಡ್. ಈ ಕಾರ್ಡಿಂದ ಏನಾಗಿದೆ ಇದೆ ಆನ್ಸರ್, ಈ ಏರಿಯಾ. ಇದೇ ಕ್ವಶನ್ಸ್ಗೆ ಆನ್ಸರ್. Question number 6. A chord of a circle of radius 15 centimeters subtends an angle of 60 degree at the center. Find the area of the corresponding minor and major segments of the circle. So use pi 3.14 and √3 is equal to 1.73. So okay, ಈ ವ್ಯಾಲ್ಯೂನ ಯೂಸ್ ಮಾಡಬೇಕು. ಯಾವುದು? ಯೂಸ್ pi is equal to 3.14 and √3 is equal to 1.73. ಸೊ ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ವಿತ್ ಡಯಾಗ್ರಾಮ್ ಮೂಲಕ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಕಾರ್ಡ್ ಇದೆ. ಓಕೆ, ಒಂದು ಸರ್ಕಲ್ ಕಾರ್ಡ್ ಅಂದರೆ ಜಸ್ಟ್ ಏನಿಲ್ಲ, ಸರ್ಕಮ್ಸ್ ಎಂಡ್ ಪಾಯಿಂಟ್ ಟಚ್ ಮಾಡಿದ್ರೆ ಕಾರ್ಡ್. ಫಾರ್ ಎಕ್ಸಾಂಪಲ್ ಎ ಬಿ ಇಸ್ ಅ ಕಾರ್ಡ್. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ರೇಡಿಯಸ್ ಇದೆ ಎಷ್ಟು, 15 ಸೆಂಟಿಮೀಟರ್. ಈ ಏನಿದೆಯಾ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ತಾನೆ, ಇದು 15 ಸೆಂಟಿಮೀಟರ್. ಅದು ಸಬ್ಸ್ಟ್ಯಾಂಡ್ ಆ್ಯಂಗಲ್ ಆಗ್ತಾ ಇದೆ. ಓಕೆ, ಸೊ ಆ್ಯಂಗಲ್ ಆಫ್ ಎಷ್ಟು, 60 ಡಿಗ್ರಿ ಅಟ್ ದ ಸೆಂಟರ್. ಓಕೆ, ನೆಕ್ಸ್ಟ್ ಏನು, ಫೈಂಡ್ ದ ಏರಿಯಾ ಆಫ್ ದ ಕರೆಸ್ಪಾಂಡಿಂಗ್ ಮೈನರ್ ಮತ್ತು ಮೇಜರ್ ಸೆಗ್ಮೆಂಟ್ಸ್ ಅಂತ ಹೇಳ್ತಾ ಇದೆ. ಓಕೆ, ಸೆಗ್ಮೆಂಟ್ಸ್ ಅಂದರೆ ಏನು ಹೇಳೋ, ಈ ರೀತಿ. ಓಕೆ, ಈ ಕಾರ್ಡ್ ಇದಾಯ್ತು ಅಂದರೆ ಇದು ಮೈನರ್, ಇದು ಮೇಜರ್ ಸೆಗ್ಮೆಂಟ್. ಸೊ ಫಸ್ಟ್ ನಾವೇನು ಕಂಡುಹಿಡ್ಕೊಳ್ಳೋಣ, ಮೈನರ್ ಸೆಗ್ಮೆಂಟ್ನ ಕಂಡುಹಿಡಿಯ. ಮೈನರ್ ಸೆಗ್ಮೆಂಟ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ನಾವೇನು ಮಾಡ್ಕೊಳ್ತೀವಿ, ಫಸ್ಟ್ ಏರಿಯಾ ಆಫ್ ಮೈನಸ್ ಸೆಕ್ಟರ್ಸ್ದು ಏರಿಯಾ ಕಂಡುಹಿಡ್ಕೊಂಡು ನೆಕ್ಸ್ಟ್ ಈ ಏರಿಯಾ ಆಫ್ ಟ್ರಯಾಂಗಲ್ನ ಮೈನಸ್ ಮಾಡಿದ್ರೆ ನಮ್ಗೆ ಈ ಗ್ರೀನ್ ಕಲರ್ದು ಏನು ಏರಿಯಾ ಇದೆ ಅದು ಸಿಗುತ್ತೆ. ಆ ಗ್ರೀನ್ ಕಲರ್ ಏರಿಯಾನೇ ನಾವು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಅಂತ ಕರಿತೀವಿ. ಓಕೆ, ಸರ್ಕಲ್. ಸೊ ಫಸ್ಟ್ ಫಾರ್ಮುಲಾ ಇಲ್ಲಿ ನೋಡಿ, ಅದನ್ನೇ ಬರೆದಿರೋದು. ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ ಆಫ್ ಸರ್ಕಲ್ ಇದನ್ನು ಕಂಡುಹಿಡಿಯೋಕ್ಕೆ ಫಸ್ಟ್ ಏನು ಮಾಡ್ತೀವಿ, ಏರಿಯಾ ಆಫ್ ಮೈನಸ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ನ ಮಾಡಿಕೊಂಡ್ರೆ ಈ ಏರಿಯಾ ಸಿಗುತ್ತೆ. ಓಕೆ, ಇದು ಫಾರ್ಮುಲಾ. ಸೊ ಫಸ್ಟ್ ನಾವು ಮಾಡ್ಕೊಳ್ಳೋಣ, ಏರಿಯಾ ಆಫ್ ಮೈನಸ್ ಸೆಕ್ಟರ್ ಫಾರ್ಮುಲಾ ಗೊತ್ತು, θ 360 × πr² ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ AOB 60 ಡಿಗ್ರಿ ಅಂತಂದರೆ ಇದು 60 ಡಿಗ್ರಿ. ಸೊ ಓಕೆ, ಈಕ್ವಲ್ ಟ್ರಯಾಂಗಲ್ಗೆ ಫಾರ್ಮುಲಾ ಏನು, √3/4a². ವೇರ್ ಎ ಅಂತ ಏನು, ಸೈಡ್. ಓಕೆ, ಅದನ್ನೇ ಇಲ್ಲಿ ಬರೆದಿ. ಓಕೆ, ಇದು ಫಾರ್ಮುಲಾ ಏರಿಯಾ ಆಫ್ ಮೈನಸ್ ಸೆಕ್ಟರ್ಗೆ. ಏರಿಯಾ ಆಫ್ ಟ್ರಯಾಂಗಲ್ಗೆ √3/4a. ವೇರ್ ಎ ಇಸ್ ಸೈಡ್ ಟ್ರಯಾಂಗಲ್, ಎಷ್ಟು 15 ಇದೆ. ಈಗ ಈ ವ್ಯಾಲ್ಯೂನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಫಸ್ಟ್ ಏನು ಮಾಡ್ತೀರಾ, θ ಏನಿದೆ, θ 60 ಡಿಗ್ರಿ ಇದೆ ಅಲ್ವಾ, ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸ್ಟೆಪ್ ಬೈ ಸ್ಟೆಪ್ ನೀಟ್ ಮಾಡ್ಕೊಳ್ಳಿ. 60/360 ಕ್ಲಿಯರ್ ಇಂಟು ಪೈ. ಸೊ ಅವರೇ ಕೊಟ್ಟಿರೋದ್ರಿಂದ ನಾವು ಅವ್ರಿಗೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಬೇಕು. ಏನೋ 3.14 ಕ್ಲಿಯರ್ ಇಂಟು ರೇಡಿಯಸ್ ಎಷ್ಟಿದೆ, 15 ಇದೆ. ಸೊ ಸ್ಕ್ವೇರ್ ಇಂದ 2 ಸತಿ ಬರ್ಕೊಳ್ಳಿ. ಇಷ್ಟೇ ಕ್ಲಿಯರ್. ಓಕೆ, ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಇಲ್ಲೇನಿದೆ √3/4 ಇದೆ, ಹಾಗೆ ಬರ್ಕೊಳ್ಳಿ. ಎ ಅಂತಂದ್ರೆ ನಾವು ಟ್ರಯಾಂಗಲ್ ಸೈಡ್ ಎಷ್ಟಿದೆ, 15. ಇಲ್ಲೂ ಸಹ ಸ್ಕ್ವೇರ್ ಇರೋದ್ರಿಂದ 2 ಸತಿ ಬರೀರಿ. ಈ ಸ್ಟೆಪ್ ಕ್ಲಿಯರ್. ಇದಾದಮೇಲೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಈಗ ಸಿಂಪ್ಲಿಫೈ ಯಾವ ರೀತಿ ಮಾಡ್ತೀರಾ ನೋಡ್ಕೊಳ್ಳಿ. ಫಸ್ಟ್ 0, ಇಲ್ಲಿ 0 ಇದೆ, ಇಲ್ಲೂ 0 ಇದೆ, ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ,
ನೆಕ್ಸ್ಟ್ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ 6 1s 6 3 6 36 ಆಯ್ತು ತಾನೆ. ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ 3 2 3 5 ಕ್ಲಿಯರ್. ಓಕೆ ನೆಕ್ಸ್ಟ್ ಏನೆಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ? ಇನ್ನೆಲ್ಲಿ ಮಾಡ್ಬೋದು ನೋಡಿ, ಇಲ್ಲಿ 2 1s 2 7.5 ಅಷ್ಟೇ. ಇಲ್ಲಿ ಮಾತ್ರ ಇಷ್ಟೇ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲೇ ಸಿಂಪ್ಲಿಫೈ ಮಾಡಿ 2 2s 4 ಆಗುತ್ತೆ. ಓಕೆ 2 7.5 ನೆಕ್ಸ್ಟ್ 2 1s ನೆಕ್ಸ್ಟ್ 2.7 2 7.5 15. ಇಷ್ಟು ನಾವು ಕ್ಯಾನ್ಸಲ್ ಮಾಡ್ಬೋದು. ಮತ್ತಿನ್ನೆಲ್ಲ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ? ಓಕೆ ಇಲ್ಲಿ ನಾವು ನೆಕ್ಸ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ನೆಕ್ಸ್ಟ್ ಉಳಿದಿರೋದನ್ನ ಬರ್ಕೊಳ್ತಾ ಹೋಗಿ. ಇನ್ನೇನು ಉಳಿದಿದೆ 3.14 ಇಂಟು 5 ಇಂಟು 7.5 ಉಳಿದಿರೋದನ್ನ ಬರ್ಕೊಂಡಿದ್ದೀನಿ. ಕ್ಯಾನ್ಸಲ್ ಆಗಿ ಉಳಿದಿರೋದು ಏನಿದೆ ಅದನ್ನು ಬರಿತಾ ಇದ್ದೀನಿ. 3.14 ಇಂಟು 5 ಓಕೆ ನೆಕ್ಸ್ಟ್ ಇಂಟು 7.5 ಇಷ್ಟಿದೆ. ನೆಕ್ಸ್ಟ್ ಇಲ್ಲೇನಿದೆ ಮೈನಸ್ ಕ್ಲಿಯರ್. ನೆಕ್ಸ್ಟ್ ಈ √3 ಇದೆ, ಆ √3ನ ಅವ್ರಿಗೆ ಏನಂತ ಬರ್ಕೊಳ್ಳಿ 1.73 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬರ್ಕೊಂಡು ಆಯಿತು. ನೆಕ್ಸ್ಟ್ ಇಂಟು 7.5 2 ಸತಿ ಇದೆ, ಸೊ ಅದನ್ನ ಇಲ್ಲಿ ಬರ್ರಿ. ಈ ಸ್ಟೆಪ್ ಕ್ಲಿಯರ್. ಓಕೆ ನೆಕ್ಸ್ಟ್ ಸ್ಟೆಪ್ ನೋಡಿ, ಈ ಮೂರು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಗೊತ್ತಾ? 117.75 ಓಕೆ ಮೈನಸ್ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಇಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ 97.3125 ಬರುತ್ತೆ. ಇದರಿಂದ ಇದನ್ನ ನಾವು ಮೈನಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 20.4375. ಸೊ ಹಂಗಾರೆ ನಮಗೆ ಈ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ ಎಷ್ಟು ವ್ಯಾಲ್ಯೂಸ್ ಬಂದಿದೆ ಅದನ್ನ ಇಲ್ಲಿ ಬರ್ಕೊಳ್ಳಿ. ಸೊ ಯೂನಿಟ್ಸ್ ಏನಿದೆ ದಟ್ ಈಸ್ ಸೆಂಟಿಮೀಟರ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ಈಗ ಪ್ರೀವಿಯಸ್ ಅಲ್ಲಿ ನಾವು ಮೈನಸ್ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ ಕಂಡಿಡ್ದಾಯ್ತು. ಇಲ್ಲಿ ನಾವೇನ್ ಮಾಡಬೇಕು? ಮೇಜರ್. ಓಕೆ ಸೊ ಮೇಜರ್ ಕಂಡುಹಿಡಬೇಕಾದ್ರೆ ನಾವೇನ್ ಮಾಡ್ತೀವಿ? ಫಸ್ಟ್ ಏರಿಯಾ ಆಫ್ ಸರ್ಕಲ್ ನ ಕಂಡುಹಿಡ್ಕೊಳ್ತೀವಿ, ಮೈನಸ್ ಈ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ ನ ಮೈನಸ್ ಮಾಡಿದ್ರೆ ನಮ್ಗೆ ಈ ಏನ್ ಗ್ರೀನ್ ಕಲರ್ ಮಾಡಿದೆ ಅದು ನಮ್ಗೆ ಏರಿಯಾ ಸಿಗುತ್ತೆ. ಓಕೆ ಸೊ ಅದಕ್ಕೆ ಫಾರ್ಮುಲಾ ಇಲ್ಲಿ ಈ ರೀತಿ ಬರ್ಕೋಬೇಕು. ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್ ಅಂದ್ರೆ ಈ ಏರಿಯಾ ಗ್ರೀನ್ ಕಲರ್, ಅದು ನಾವು ಮಾಡ್ಬೇಕಾದ್ರೆ ಫಸ್ಟ್ ಏರಿಯಾ ಆಫ್ ಸರ್ಕಲ್ ಮಾಡ್ಕೊಳ್ತೀವಿ ಕಂಡುಹಿಡು. ನೆಕ್ಸ್ಟ್ ಅದ್ರಲ್ಲಿ ಮೈನಸ್ ಮಾಡ್ಬೇಕು, ಯಾವುದು? ಈ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್, ಆವಾಗ ನಮ್ಗೆ ಈ ಏರಿಯಾ ಸಿಗುತ್ತೆ. ಸೊ ಅದರಿಂದ ಫಸ್ಟ್ ನೋಡಿ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು? ಪೈ ಆರ್ ಸ್ಕ್ವಯರ್. ಓಕೆ ಪೈ ಆರ್ ಸ್ಕ್ವಯರ್ ಮಾಡ್ಕೊಂಡ್ರಲ್ಲ. ಓಕೆ ನೆಕ್ಸ್ಟ್ ನಮ್ಗೆ ಏರಿಯಾ ಆಫ್ ಮೈನಸ್ ಸೆಗ್ಮೆಂಟ್ ನಾವು ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ಕಂಡಿದ್ದೀವಿ. ಎಷ್ಟಿದೆ? ದಟ್ ಈಸ್ ಈ ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕಂಡುಹಿಡಿದ ವ್ಯಾಲ್ಯೂ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಅರ್ಥ ಆಯ್ತಲ್ಲ? ಸೊ ಈಗ ಆದ್ಮೇಲೆ ನೆಕ್ಸ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಪೈ ಅಂತಂದ್ರೆ ಏನು? 3.14 ಅಂತ ಬರ್ಕೊಳ್ಳಿ ಅಂದ್ರೆ ಅದನ್ನ ಇಲ್ಲಿ ಬರಿತಾ ಇದ್ದೀನಿ. ಕ್ಲಿಯರ್. ಇಂಟು ರೇಡಿಯಸ್ ಎಷ್ಟಿದೆ? ಸೊ ಆಲ್ರೆಡಿ ನಾವು 15 ಇದೆಯಲ್ಲ, ಇದು 15 ಇದು 15 ರೇಡಿಯಸ್. ಸೊ ಅದನ್ನ ಸ್ಕ್ವೈರ್ ಇದರಿಂದ 2 ಸತಿ ಬರಿಬೇಕು. ಸ್ಟೆಪ್ ಕ್ಲಿಯರ್. ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಮೈನಸ್ ಏನ್ ವ್ಯಾಲ್ಯೂ ಬಂದಿದೆಯಲ್ಲ ಅದನ್ನ ಇಲ್ಲಿ ಬರೀರಿ. ಓಕೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಸೊ ಇಷ್ಟನ್ನು ಕಂಪ್ಲೀಟ್ ಆಗಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ ಗೊತ್ತಾ? 706.5 ಮೈನಸ್ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಷ್ಟು ಕ್ಲಿಯರ್. ಸೊ ಇದರಿಂದ ಇದು ಮೈನಸ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಆನ್ಸರ್ ಬರುತ್ತೆ? ಆ ಆನ್ಸರ್ನ ಇಲ್ಲಿ ಬರ್ರಿ. 686.0625. ಓಕೆ ಅಂದರೆ ನಮಗೆ ಏರಿಯಾ ಆಫ್ ಓಕೆ ಮೇಜರ್ ಸೆಗ್ಮೆಂಟ್ ಎಷ್ಟು ಬಂತು ಈ ವ್ಯಾಲ್ಯೂನ ಇಲ್ಲಿ ಬರ್ಕೊಳ್ಳಿ. ಎಷ್ಟು ವ್ಯಾಲ್ಯೂ? ಸೆಂಟಿಮೀಟರ್ ಸ್ಕ್ವಯರ್. ಓಕೆ ಇದು ಈ ಕ್ವಶನ್ಸ್ಗೆ ಆನ್ಸರ್. ಸೊ ರೇಡಿಯಸ್ ಇಲ್ಲಿ ಅಂದರೆ 15 ಇಲ್ಲಿ. Question number 7. A chord of a circle of radius 12 centimeters subtends an angle of 120 degree at the center. Find the area of the corresponding segment of the circle using pi is equal to 3.14 and √3 is equal to 1.73. So ಈ ರೀತಿ ಕೊಟ್ಟಾಗ ಸೊ ಜಸ್ಟ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿ. ಒಂದು ಸರ್ಕಲ್ ಇದೆ, ಅವ್ರ ಕ್ವಶನ್ ಹೇಳಿರೋದು ಇಷ್ಟೇ. ಓಕೆ ಈ ಪಾಯಿಂಟ್ ಇಂದ ಒಂದು ಕಾರ್ಡ್ ಇದೆ. ಓಕೆ ಕಾರ್ಡ್ ಮತ್ತೆ ಇಲ್ಲಿ ರೇಡಿಯಸ್ ಎಷ್ಟಿದೆ? 12 ಸೆಂಟಿಮೀಟರ್ ಬರ್ತಾ ಇದೆ. ಈ 12 ಸೆಂಟಿ ಇದೇನಾಗುತ್ತೆ? ಈ ರೇಡಿಯಸ್ ಆಂಗಲ್ ಸಬ್ಟೆಂಡ್ ಆಗ್ತಾ ಇದೆ. ಎಷ್ಟು? 120 ಡಿಗ್ರಿ. ಓಕೆ ನೆಕ್ಸ್ಟ್ ದ ಸೆಂಟರ್. ನೆಕ್ಸ್ಟ್ ಏನು ಹೇಳ್ತಾರೆ? ಫೈಂಡ್ ದ ಏರಿಯಾ ಕರೆಸ್ಪಾಂಡಿಂಗ್ ಸೆಗ್ಮೆಂಟ್ಸ್, ಅಂದ್ರೆ ಈ ಸೆಗ್ಮೆಂಟ್ಸ್ ಏರಿಯಾ ಕಂಡುಹಿಡಿಬೇಕು. ಇದನ್ನ ನಾವು ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ? ಕಂಪ್ಲೀಟ್ ಏನಿದೆ ಮೈನಸ್ ಇದು ಸೆಕ್ಟರ್ ಕಂಡುಹಿಡ್ಕೊಂಡು ಈ ಟ್ರಯಾಂಗಲ್ನ ಮೈನಸ್ ಮಾಡಿದ್ರೆ ನಮ್ಗೆ ಈ ಏರಿಯಾ ಸಿಗುತ್ತೆ. ಅಷ್ಟೇ, ಸಿಂಪಲ್ ಕ್ವಶನ್ಸ್. ಸೊ ಅದರಿಂದ ಎಲ್ಲಿ ನೋಡ್ಕೊಳ್ಳಿ, ಫಸ್ಟ್ ಏನು ಮಾಡಬೇಕು? ಅದನ್ನ ಏರಿಯಾ ಸೆಗ್ಮೆಂಟ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ಏರಿಯಾ ಸೆಕ್ಟರ್ ಕಂಡುಹಿಡ್ಕೊಳ್ತೀವಿ, ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ OB ಕಂಡುಹಿಡ್ಕೊಳ್ಳಿ.
ಸೊ ಫಸ್ಟ್ ಅದರಿಂದ ಫಾರ್ಮುಲಾ ಬರ್ಕೊಳ್ಳಿ. ಏರಿಯಾ ಆಫ್ ಸೆಕ್ಟರ್ ಮೈನಸ್ ಸೆಕ್ಟರ್ಗೆ ಏನು ಫಾರ್ಮುಲಾ, ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್. ಇಲ್ಲಿ ನೋಡಿ ಏರಿಯಾ ಆಫ್ ಟ್ರಯಾಂಗಲ್ ಒ ಎ ಬಿ, ಇದಕ್ಕೆ ನಾವು ಮಾಮೂಲಿ ಏನಾದ್ರು ಸೊ ರೈಟ್ ಆ್ಯಂಗಲ್ ಅಂದರೆ ಹಾಫ್ ಇಂಟು ಏರಿಯಾ ಆಫ್ ರೈಟ್ ಆ್ಯಂಗಲ್ ಆಗಿದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರುತ್ತೆ. ಬಟ್ ಇಲ್ಲಿ ಆ್ಯಂಗಲ್ 120 ಡಿಗ್ರಿ ಇದೆ. ಸೊ 120 ಇರೋದ್ರಿಂದ ಫಾರ್ಮುಲಾ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಆರ್ ಸ್ಕ್ವೇರ್ ಇಂಟು ಸೈನ್ ಥೀಟಾ ಡಿವೈಡ್ ಬೈ 2 ಕಾಸ್ ಥೀಟಾ ಡಿವೈಡ್ ಬೈ 2. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ವಿ. ಈಗ ನಾವೇನು ಮಾಡ್ತೀವಿ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನಮಗೆ ಥೀಟಾ ಅಂದರೆ ಏನು, 120, ರೇಡಿಯಸ್ಸು 12 ಅವರೇ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಓಕೆ, ಏನಾದ್ರು ಏರಿಯಾ ಟ್ರಯಾಂಗಲ್ ಈ ಏರಿಯಾಗೆ ನಾವು ಏನು ಮಾಡ್ತೀವಿ, ಇಫ್ ಇಟ್ ಈಸ್ ಥೀಟಾ ಇಸ್ ಗ್ರೇಟರ್ ದನ್ 90 ಅಂದರೆ ಫಾರ್ಮುಲಾ ಇದು. ಓಕೆ, ಇಲ್ಲಿ 120 ಇರೋದ್ರಿಂದ ಅದನ್ನು ಇಲ್ಲಿ ಬರ್ಕೊಳ್ಳಿ ಈಗ. ಸೊ ಅದರಿಂದ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗಿ. ಥೀಟಾ ಅಂದರೆ 120, ಸೊ ಅದನ್ನ ಇಲ್ಲಿ ಬರಿತಾ ಇದ್ವಿ. ನೆಕ್ಸ್ಟ್ 360 ಇದೆ. ಕ್ಲಿಯರ್? ಪೈ ಅಂತಂದ್ರೇನು, ಸೊ ಅವರೇ ಕೊಟ್ಟಿದ್ದಾರೆ ವ್ಯಾಲ್ಯೂ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 3.14 ಇಂಟು ರೇಡಿಯಸ್ ಎಷ್ಟು 12. ಕ್ಲಿಯರ್? ಸೊ ಇಲ್ಲಿದೆ 12. ಅದರಲ್ಲಿ 2 ಸ್ಕ್ವೇರ್ ಇರೋದ್ರಿಂದ 2 ಸತಿ ಬರಿಬೇಕು. ಮೈನಸ್ ಅಗೈನ್ ಆರ್ ಇದೆ, ಇಲ್ಲೂ ಸಹ 2 ಇದೆ, 2 ಸತಿ ಬರ್ಕೊಳ್ಳಿ. ಕ್ಲಿಯರ್? ಇಂಟು ಸೈನ್ ಥೀಟಾ. ಸೈನ್ ಥೀಟಾ ಅಂದ್ರೆ ಏನು, ನಮ್ಗೆ ಥೀಟಾ ಇಲ್ಲಿ ನೋಡ್ಕೊಳ್ಳಿ. ಸೈನ್ ಥೀಟಾನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಏನಾಗುತ್ತೆ, ಇಲ್ಲಿ ನಾವು ಥೀಟಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಆಗೇನಾಯಿತು, ಸೈನ್ 120 ಓಕೆ ಡಿವೈಡೆಡ್ ಬೈ 2 ಇದೆ ಇಂಟು ನೆಕ್ಸ್ಟ್ ಕಾಸ್ ನೆಕ್ಸ್ಟ್ 120 ಡಿವೈಡ್ ಬೈ 2. ಇಲ್ಲೇನಾಯಿತು, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈಗ ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ ಅಂತಂದರೆ, ಸೊ 0 0 ಕ್ಯಾನ್ಸಲ್. ಓಕೆ, ಸೊ 12 1s 12 3s. ಕ್ಲಿಯರ್? ನೆಕ್ಸ್ಟ್ 3 1s, ನೆಕ್ಸ್ಟ್ 3 4s, ಇಷ್ಟು ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 2 1s 2 6, 2 ಆರ್ಲಿ 2 1 2 ಆರ್ಲಿ. ಕ್ಲಿಯರ್? ಇಷ್ಟು ಸಿಂಪ್ಲಿಫೈ ಮಾಡ್ತು. ಈಗ ಏನೇನು ಸಿಂಪ್ಲಿಫೈ ಅದನ್ನು ಕ್ಯಾಲ್ಕುಲೇಟ್ ತಗೊಳ್ಳಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೆಲ್ಲ ಕ್ಯಾನ್ಸಲ್ ಆಗಿದೆ. ಓಕೆ, ಇಲ್ಲೇನು ಉಳಿದೆ 3.14 4 1 ಬೈ ಇದು 12 ಇದೆ. ಸೊ ಅದನ್ನು ಎಲ್ಲ ಕೆಳಗೆ ಇಷ್ಟು ಉಳಿದಿರೋದು ಹಂಗೆ ಬರ್ಕೊಳ್ತಾ ಇದ್ವಿ, ನಿಮಗೆ ಈಸಿ ಆಗಲಿ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋದು ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಸೊ ಮೈನಸ್ ಇಲ್ಲೇನು ಉಳ್ಕೋತೋ, ಸೊ ಅದನ್ನ ಇಲ್ಲಿ ಬರೀರಿ. ಈಗ 12 12 ಇದೆಯಲ್ಲ, ಅದನ್ನ 2 ಸತಿ ಇಲ್ಲೇ ಬರ್ರಿ. ಕ್ಲಿಯರ್? ಇಲ್ಲ ಏನಾಯಿತು, ಸೈನ್ 60 ಇದೆ. ಸೈನ್ 60 ಅಂದರೆ ಏನು, √3/2 ತಾನೆ. ಸೊ ಅದನ್ನ ಇಲ್ಲಿ ಬರೀರಿ. √3 ಡಿವೈಡ್ ಬೈ 2 ಇಂಟು ಕಾಸ್ 60 ವ್ಯಾಲ್ಯೂ ಎಷ್ಟು 1/2, ಅದನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ ಅಗೇನ್ ನೀನು ಸಿಂಪ್ಲಿಫೈ ಮಾಡ್ಬೋದಾ, ಮಾಡ್ಬೋದು. ನೋಡ್ಕೊಳ್ಳಿ, ಇಲ್ಲಿ 2 1s 2 6. ಓಕೆ, ಇಲ್ಲೂ ಅಷ್ಟೇ 2 1s 2 6. ಇನ್ನು ಸಿಂಪ್ಲಿಫೈ ಮಾಡಿ. ಇಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ದಟ್ ಈಸ್ 150.72. ಓಕೆ, ಮೈನಸ್ 6 ಇಂಟು 6 36 ಆಯಿತು. ಓಕೆ, ಇಂಟು √3 ಅವ್ರು ಹೇಳಿದ್ದಾರೆ ಎಷ್ಟು 1.73 ತಗೊಳ್ಳಿ ಅಂದ್ರೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಓಕೆ, ಇಂಟು 1. ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಈಗ ಇಲ್ಲಿ ನಾವು ಈ ಮೂರನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, ದಟ್ ಈಸ್ 62.28 ಬರುತ್ತೆ. ಸೊ ಆವಾಗ ಇದರಿಂದ ಇದು ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 88.44. ಇದು ಏರಿಯಾ ಆಫ್ ಸೆಗ್ಮೆಂಟ್ಗೆ ಆನ್ಸರ್. ಸೊ ಯೂನಿಟ್ ಏನಿದೆ, ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 8. A horse is tied to a peg at one corner of a square-shaped grass field of a side 15 meter by means of a 5 meter long rope. See the figure 11.8. First questions now. Find the area of that part of the field in which horse can grass. So use pi is equal to 3.14. So questions very simple. Just not neat ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಸ್ಕ್ವೇರ್ ಅಂದರೆ ಹುಲ್ಲಿನ ಗಾವಲು ಇದೆ. ಓಕೆ, ಸೊ ಇದರ ಡೈಮೆನ್ಷನ್ ಕೊಟ್ಟಿದೆ ಎಷ್ಟು 15 ಮಿನಿಟ್ಸ್. ಸ್ಕ್ವೇರ್ ಆದಮೇಲೆ 2 ಸೈಡು ಈಕ್ವಲ್ ಇರುತ್ತೆ. ಇಲ್ಲಿ 15 ಮೀಟರ್, ಇದು 15 ಮೀಟರ್. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಸೊ ಆ ಕುದುರೆ ಇದೆ. ಓಕೆ, ಈ ಕುದುರೆದು ಒಂದು ಲಾಸ್ಟ್ ಎಂಡ್ ಕಾರ್ನಲ್ಲಿ ಕಟ್ತಾರೆ. ಸೊ ಇದು ಕಂಪ್ಲೀಟ್ ಹುಲ್ಲು. ಓಕೆ, ಸೊ ಇಲ್ಲೇನು ಮಾಡ್ತಾ ಇದ್ದಾರೆ, ಸೊ 5 ಮೀಟರ್ಸ್, ಇದರ ಲೆಂತ್ ಎಷ್ಟು 5 ಮೀಟರ್ ಇಲ್ಲಿ ಕೊಟ್ಟಿದ್ರು ನೀವು, 5 ಮೀಟರ್ ಲಾಂಗ್. ಓಕೆ, 5 ಮೀಟರ್ ಲಾಂಗ್ ಇರುತ್ತೆ. ಸೊ ಇಷ್ಟದು ನಾವು ಈಗ ಇಷ್ಟರಲ್ಲೇ ಅದು ಮೇಯುತ್ತೆ. ಓಕೆ, ಅಂದರೆ ಈ ಕಂಪ್ಲೀಟ್ ಏನಿದೆ ಕಾಲ್ ಭಾಗ, ಸೊ ಇದ್ರದ್ದು ಏರಿಯಾ ಎಷ್ಟನ್ನು ಫೈಂಡ್ ಔಟ್ ಮಾಡಬೇಕು.
ಸೊ ಇದನ್ನು ಕಂಪ್ಲೀಟ್ ಏನಾಯಿತು ಸೆಕ್ಟರ್ ರೀತಿ ಬಂತು. ಸೊ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ಕಂಡುಹಿಡಿಬೇಕಾದ್ರೆ ಸೊ ಏರಿಯಾ ಆಫ್ ದ ಫೀಲ್ಡ್ ದಟ್ ಹಾರ್ಸ್ ಕ್ಯಾನ್ ಗ್ರಾಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಥೀಟಾ ಡಿವೈಡೆಡ್ ಬೈ 365 r ಸ್ಕ್ವೇರ್. ಸೊ ಥೀಟಾ ಯಾವ ರೀತಿ ಕಂಡುಹಿಡ್ಕೊಳ್ತೀರಾ, ಇದು ಸ್ಕ್ವೇರ್ ಆಗಿರೋದ್ರಿಂದ ಇದು ಡಿಗ್ರಿ ಎಷ್ಟಾಗಿರುತ್ತೆ 90 ಡಿಗ್ರಿ. ಸೊ ರೇಡಿಯಸ್ಸು 5 ಮೀಟರ್ಸ್. ಸೊ ಹಂಗಾರೆ ಥೀಟಾ ಎಷ್ಟು 90 ಡಿಗ್ರಿ. ಓಕೆ, ನೆಕ್ಸ್ಟ್ ಪೈ ಅವರೇ ಕೊಟ್ಟಿದ್ದಾರೆ ಕ್ವಶನ್ಸಲ್ಲಿ. ಸೊ ರೇಡಿಯಸ್ ಎಷ್ಟು 5 ಮೀಟರ್ಸ್. ಸೊ ಇಷ್ಟು ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡ್ಕೊಳ್ಳಿ, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಏನು ಮಾಡೋಣ ನೋಡ್ಕೊಳ್ಳಿ, ಫಸ್ಟ್ ಥೀಟಾ 90 ಡಿಗ್ರಿ. ಸೊ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 90 ಡಿವೈಡೆಡ್ ಬೈ 360 ಇಂಟು ಪೈ ಅವರೇ ಕೊಟ್ಟಿದ್ದಾರೆ 3.14, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕ್ಲಿಯರ್? ಇಂಟು ಆರ್ ಅಂತಂದರೆ ಎಷ್ಟು 5 ಮೀಟರ್, ಅಂದರೆ ಸ್ಕ್ವೇರ್ ಇದರಿಂದ 2 ಸತಿ ಬರೀರಿ. ಇಷ್ಟು ಕ್ಲಿಯರ್? ಇಷ್ಟು ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ತೀರಾ, ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಯಾವ ರೀತಿ ಮಾಡ್ತೀರಾ ಅಂತಂದರೆ ನೆಕ್ಸ್ಟ್ ನೋಡಿ, ಇಲ್ಲಿ ಯಾವುದು ಕ್ಯಾನ್ಸಲ್ ಆಗುತ್ತಾ? ಹೌದು ಕ್ಯಾನ್ಸಲ್ ಆಗುತ್ತೆ. ನೋಡಿ ಇಲ್ಲಿ 0 ಇದೆ, ಇಲ್ಲೂ 0 ಇದೆ, ಕ್ಯಾನ್ಸಲ್ ಆಗುತ್ತಾ? ಓಕೆ, 9 1 9 4 36. ಓಕೆ, 2 ಕ್ಯಾನ್ಸಲ್ ಆಯಿತು, ಇನ್ನೇನು ಕ್ಯಾನ್ಸಲ್ ಆಗಲ್ಲ. ಸೊ ಅದಕ್ಕೆ ಉಳಿದಿದ್ದು ಏನು ಮಾಡ್ತೀರಾ, ಸೊ ಉಳಿದಿನ ಹಾಗೆ ಬರ್ಕೊಳ್ಳಿ. ಈ ಎಷ್ಟು ನಂಬರ್ಸ್ ಇದೆ ಅದನ್ನು ಇಲ್ಲಿ ಬರೀತಾ ಇದ್ದೀನಿ, 3.14 ಇಂಟು 55. ಓಕೆ, ಈ ಸ್ಟೆಪ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ 4 ಉಳಿದಿದೆ, ಸೊ 4 ಬರ್ಕೊಳ್ಳಿ. ಇಷ್ಟನ್ನು ಮಲ್ಟಿಪ್ಲೈ ಮಾಡಿ ಮೇಲಿರೋ ಪಾರ್ಟ್ನ. ಸೊ ಅಷ್ಟು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 78.5 ಡಿವೈಡೆಡ್ ಬೈ 4 ಬರುತ್ತೆ. ಓಕೆ, ಅಗೇನ್ ಇದನ್ನು ಡಿವೈಡ್ ಮಾಡ್ಕೊಳ್ಳಿ. ಸೊ ಆನ್ಸರ್ ಎಷ್ಟು ಬರುತ್ತೆ, 19.625. ಓಕೆ, ಸೊ ಹಂಗಾರೆ ಏರಿಯಾ ಫೀಲ್ಡ್ ದಟ್ ಆರ್ಸ್ ಕ್ಯಾನ್ ಗ್ರಾಸ್ ಅಂದರೆ ಹಾಕಿದ್ರೆ ಎಷ್ಟು ಹುಲ್ಲನ್ನು ಮೇಯ್ತು ಅಂತಂದರೆ ಸೊ ಇಷ್ಟು ಪಾರ್ಟನ್ನು ಮೇಯುತ್ತೆ. ಎಷ್ಟು ಯೂನಿಟ್ ಏನು, ಮೀಟರ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಸಬ್ ಕ್ವಶನ್ಸ್ ನೋಡಿ, ಸೇಮ್ ಅದೇ ಕ್ವಶನ್ಸು. ಇಲ್ಲಿ ನೋಡ್ಕೊಳ್ಳಿ, ಆಸ್ ಟೈಡ್ ಎ ಪೆಗ್. ಓಕೆ, ಆಸ್ನ ಒಂದು ಕುದುರೆನ ಒಂದು ಇದ್ರ ಕಡೆ ಕಾರ್ನ್ ಕಟ್ಟಿದ್ದಾರೆ. ಓಕೆ, ಸೊ ಅಲ್ಲೇನು ಮಾಡ್ತಾ ಇದೆ, ಇನ್ಸ್ಟೆಡ್ ಆಫ್ 5 ಓದ್ ಕ್ವಶನ್ಸಲ್ಲಿ ಯಾವ ರೀತಿ ಇತ್ತು ಅಂದರೆ 5 ಮೀಟರ್ಸ್ ಇತ್ತು. ಓಕೆ, 5 ಮೀಟರ್ಸ್ ಅಷ್ಟು ಮಾತ್ರ ಅದು ಹುಲ್ಲು ಮೇಯ್ದಿತ್ತು. ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ, ಸೊ ನೋಡಿ ನೆಕ್ಸ್ಟ್ ಏನಿದೆ, ಇನ್ಕ್ರೀಸ್ ದ ಗ್ರಾಸಿಂಗ್ ಸೈಜ್ ಏರಿಯಾ ದ ರೋಪ್ ವೇರ್ 10 ಮೀಟರ್ ಲಾಂಗ್ ಇನ್ಸ್ಟೆಡ್ ಆಫ್ 5 ಮೀಟರ್ಸ್. ಓದ್ ಫಸ್ಟ್ ಸಬ್ ಕ್ವಶನ್ಸ್ 5 ಮೀಟರ್ ಅಷ್ಟು ಮಾತ್ರ ಮೇಯ್ದಿತ್ತು. ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ, ಸೊ ಇಲ್ಲಿ 10 ಮೀಟರ್ ಮತ್ತೆ 5 ಮೀಟರ್ ಎಕ್ಸ್ಟೆಂಡ್ ಆಗ್ತಾ ಇದೆ ಇಲ್ಲಿಂದ, ಅಂದರೆ 10 ಮೀಟರ್. ಸೊ ಹಂಗಾರೆ ಈ ಏರಿಯಾ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಂಗಾರೆ ಇಲ್ಲಿ 5 ಮೀಟರ್ ಫಸ್ಟ್ನೇ ಸಬ್ ಕ್ವಶನ್ಸ್. ಸೆಕೆಂಡ್ನೇ ಕ್ವಶನ್ ಏನು ಮಾಡ್ತಾ ಇದ್ದಾರೆ, 10 ಮೀಟರ್ಸ್ ಅಷ್ಟು ಇನ್ಕ್ರೀಸ್ ಮಾಡ್ತಾ ಅಂದರೆ ರೋಪನ್ನು ಸ್ವಲ್ಪ ಫ್ರೀ ಬಿಟ್ಟರು, ಆಗ 10 ಮೀಟರ್ ಅಷ್ಟು ಈಸಿಯಾಗಿ ಮೇಯ್ಕೊಳ್ಳಿ ಅಂತ ಇದು ಮಾಡಿದ್ದಾರೆ. ಸೊ ಹಂಗಾರೆ ಈಗೇನು ಗ್ರೀನ್ ಕಲರ್ ಇದೆ ಅದನ್ನು ಏರಿಯಾ ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯಬೇಕು, ಫಸ್ಟ್ ಏನು ಮಾಡೋಣ, ಈ ಏನಿದೆಯಲ್ಲ ಈ 10 ಮೀಟರ್ ಇನ್ಕ್ರೀಸ್ ಮಾಡಿದ ಫಸ್ಟ್ ಆ ಏರಿಯಾ ಕಂಡುಹಿಡ್ಕೊಳ್ಳೋಣ. ಕಂಡುಹಿಡಿದ ಮೇಲೆ ಇದರಲ್ಲಿ ಮೈನಸ್ ಮಾಡ್ಕೊಳ್ಳೋಣ, ಆಗ ನಮಗೆ ಈ ಏರಿಯಾ ಸಿಗುತ್ತೆ. ಸೊ ಫಸ್ಟ್ ನೋಡ್ಕೊಳ್ಳಿ, ಹಂಗಾರೆ ನಾವು ಈ ಏರಿಯಾನ ಕಂಡುಹಿಡಿಯೋಣ. ಸೊ ಅದಕ್ಕೆ ಫಾರ್ಮುಲಾ ಗೊತ್ತು, ಏರಿಯಾ ಥೀಟಾ ಡಿವೈಡೆಡ್ 360 ಪೈ r ಸ್ಕ್ವೇರ್. ಸೊ ಥೀಟಾ ಆಲ್ಮೋಸ್ಟ್ 90 ಡಿಗ್ರಿನೇ ಇರುತ್ತೆ. ಓಕೆ, ರೇಡಿಯಸ್ ಏನು, ದಟ್ ಈಸ್ 10 ಮೀಟರ್. ಸೊ ಜಾಸ್ತಿ ಇಷ್ಟು ಇನ್ಕ್ರೀಸ್ ಆಯ್ತಲ್ವಾ, ಸೊ ಅದಕ್ಕೆ 10 ಮೀಟರ್ ಅಂತ ಬರ್ಕೊಳ್ತಾ ಇದ್ವಿ. ಈಗ ಇಷ್ಟು ವ್ಯಾಲ್ಯೂಸ್ನ ಈ ಕ್ವಶನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 90 ಡಿವೈಡೆಡ್ ಬೈ 360 ಸಿಂಪ್ಲಿಫೈ ಮಾಡಿ ಇಂಟು, ಸೊ ಪೈ ಅಂದರೆ ಕೊಟ್ಟಿದ್ದಾರೆ 3.14. ಓಕೆ, ಇಂಟು ರೇಡಿಯಸ್ ಎಷ್ಟು 10 ಮೀಟರ್. ಸೊ ಸ್ಕ್ವೇರ್ ಇಂದ 2 ಸತಿ ಬರೀರಿ. ಎಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದಾ? ಮಾಡ್ಬೋದು. ನೋಡಿ 0 0 ಕ್ಯಾನ್ಸಲ್, 9 1 9 4 36. ಓಕೆ, ಇಷ್ಟ ಆಯ್ತಲ್ಲ. ಇಷ್ಟು ಆದಮೇಲೆ ಸೊ ಅದನ್ನು ನಾವು ಸಿಂಪ್ಲಿಫೈ ಮತ್ತೆ ನಾವು ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ಮಾಡ್ಬೋದು ನೋಡಿ, 2 2s, ಓಕೆ 2 5s, ನೆಕ್ಸ್ಟ್ 2 1s 2 5s, ಇಷ್ಟು ಸಿಂಪ್ಲಿಫೈ ಮಾಡ್ಬೋದು. ಸೊ ಬಂದಿದ್ದನ್ನ ನಾವು ಇಲ್ಲಿ ಬರ್ರಿ, ಇನ್ನೇನು ಉಳಿತು ಅದನ್ನು ಬರ್ಕೊಳ್ತಾ ಇದ್ವಿ. 3.14 ಓಕೆ ಇಂಟು 5 ಇಂಟು 5 ಆಯಿತು. ಸೊ ಇಷ್ಟನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 78.5 ಮೀಟರ್ ಸ್ಕ್ವೇರ್. ಅಂದರೆ ಈ ಏರಿಯಾ ಕಂಪ್ಲೀಟ್. ಓಕೆ, 10 ಮೀಟರ್ಸ್. ಸೊ ನಮ್ಗೆ ಬೇಕಾಗಿರೋದೇನೋ ಈ ಏರಿಯಾ. ಸೊ ಹಂಗಾರೆ ಈ ಏರಿಯಾ ಆಮೇಲೆ ಈ ಏರಿಯಾ ಕಂಡಿಡ್ಕೊಂಡು ಈ ಏರಿಯಾನ ಮೈನಸ್ ಮಾಡಿದ್ರೆ ನಮ್ಗೆ ಈ ಏರಿಯಾ ಸಿಗುತ್ತೆ. ಸೊ ಅದರಿಂದ ನಾವೇನು ಮಾಡ್ತೀವಿ, ಎಷ್ಟು ಇನ್ಕ್ರೀಸ್ ಆಗಿದೆ, ಇನ್ಕ್ರೀಸ್ ಅವ್ರು ಕೇಳಿರೋದೇನೋ ಇನ್ಕ್ರೀಸ್ ದ ಗ್ರಾಸಿಂಗ್ ಏರಿಯಾ ಎಷ್ಟು ಇನ್ಕ್ರೀಸ್ ಆಯ್ತು. ಸೊ ಅದಕ್ಕೆ ಏನು ಮಾಡ್ತೀವಿ, ಫಸ್ಟ್ ಈ ಏರಿಯಾ ಇಲ್ಲಿ ಬಂದಿದೆಯಲ್ಲ, ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ ಫಸ್ಟ್. ಓಕೆ, 78.5 ಮೈನಸ್. ಓಕೆ, ಸೊ ಈ ಏರಿಯಾ ನಾವು ಫಸ್ಟ್ನೇ ಕ್ವಶನ್ಸಲ್ಲಿ ಕಂಡುಹಿಡಿದೀವಿ. ಈ ಏರಿಯಾ ಎಷ್ಟು, ದಟ್ ಇಸ್ 19.625. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ.
ಇದು ಆಯ್ತಲ್ವಾ? ಸೊ ಇದಾದ್ಮೇಲೆ ಇದನ್ನು ಮೈನಸ್ ಮಾಡಿ. ಸೊ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? ದಟ್ ಈಸ್ 58.875 meter square. So now answer is increase the grazing area. The answer is 875 meter square. This is questions ke answer. A brooch is made with a silver wire in the form of a circle with diameter 35 millimeter. The wire is also used in making 5 diameters, which divide the circle into 10 equal sectors, as shown in figure 11.9. Find the total length of the silver wire required. Okay, so ಇಲ್ಲಿ ಬ್ರಾಚ್ ಅಂತಂದ್ರೆ just it is nothing but is decorative items. So ಈ ರೀತಿ ಇದೆ ಡಿಸೈನಿಂಗ್. ಓಕೆ, ಸೊ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ? ಸೊ 35 ಮೀಟರ್ ಡಯಾಮೀಟರ್ ಇದು ಡಯಾಮೀಟರ್ ಇದೆ. ಓಕೆ, ಸೊ ಇಲ್ಲಿ ದ ವೈರ್ ಆಲ್ಸೋ ಯೂಸ್ ಮೇಕಿಂಗ್ 5 ಡಯಾಮೀಟರ್. ಓಕೆ, ಎಷ್ಟು 5 ಡಯಾಮೀಟರ್ ನೋಡಿ, 1 2 3 4 5. ಸೊ ಈ ರೀತಿ ಅದ್ರ ಜೊತೆಗೆ ಒಳಗೆ ಏನು ಮಾಡ್ತಾ ಇದೆ? ಸಿಲ್ವರ್ದು ಒಂದು ಡಯಾಮೀಟರ್ ಇದೆ. ಎಷ್ಟಿದೆ? 5 ಇದೆ. ವಿಚ್ ಡಿವೈಡ್ ದ ಸರ್ಕಲ್ ಇಂಟು 10 ಈಕ್ವಲ್ ಪಾರ್ಟ್ಸ್ ಮಾಡ್ತಾ ಇದೆ. ಮತ್ತೆ ಒಳಗಡೆ ಇದ್ರ ಒಂದಿದೆ 35 ಡಯಾಮೀಟರ್, ಮತ್ತೆ ಒಳಗಡೆ ಇನ್ನೊಂದು ರಾಡ್ ಏನಾಗಿದೆ 5 ಡಯಾಮೀಟರ್ ಒಂದು ಹಾಕಿದ್ದಾರೆ. ಓಕೆ, ಟೋಟಲ್ ಏನಂತಂದ್ರೆ ದ ಟೋಟಲ್ ಲೆಂತ್ ಆಫ್ ಸಿಲ್ವರ್ ವೈರ್ ಈಸ್ ರಿಕ್ವೈರ್ಡ್. ಸೊ ಕಂಪ್ಲೀಟ್ ಆಗಿ ಎಷ್ಟು ಸಿಲ್ವರ್ ವೈರ್ನ ಯೂಸ್ ಮಾಡಿದ್ದಾರೆ, ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕು? ಫಾರ್ಮುಲಾ ಏನು? ಸೊ ಅದಕ್ಕೆ ಟೋಟಲ್ ಲೆಂತ್ ರಿಕ್ವೈರ್ಡ್ ಏನು ಅಂತಂದರೆ ಲೆಂತ್ ಆಫ್ ವೈರ್ ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನು ಮಾಡ್ತೀವಿ? ಇದ್ರ ಸುತ್ತ ಏನಿದೆ ಆ ಸರ್ಕಂಫರೆನ್ಸ್ನ ಲೆಂತ್ ಕಂಡುಹಿಡ್ಕೊಳ್ಳೋಣ. ಪ್ಲಸ್ ಒಳಗಡೆ ಏನು 4 ಡಯಾಮೀಟ್ರ್ 5 ಡಯಾಮೀಟ್ರ್ ಇದೆಯಲ್ಲ 5, ಮತ್ತು ಇದ್ರ ಲೆಂತ್ ಎಷ್ಟು ಬರುತ್ತೆ? ಈ ಡಯಾಮೀಟ್ರ್ ಲೆಂತ್ ಇರ್ತಾನೆ, ಅದಕ್ಕೆ 5 ಇಂಟು ಡಿ ಅಂತ ಹಾಕೊಳ್ತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನು? ಸರ್ಕಲ್ 2πr, ಓಕೆ, ಪ್ಲಸ್ 5d. ಅರ್ಥ ಆಯ್ತಲ್ಲ? ಸೊ ಹಂಗೆ ನಾವು ಇಲ್ಲೇನು ಮಾಡ್ಕೊಳ್ಳೋಣ? ಪೈನ 22/7 ಹಾಕೊಳ್ಳೋಣ. ಆರ್ ಅಂತಂದರೆ d/2, ಅಂದರೆ ಈಗ ಡಯಾಮೀಟರ್ ಎಷ್ಟಿದೆ? 35 ಇದೆ. ಸೊ 35/2 ಮಾಡ್ಕೊಳ್ಳಿ. ಓಕೆ, ಸೊ ಡಯಾಮೀಟರ್ 35 ಇಷ್ಟು ಆಯ್ತಲ್ಲ? ಸೊ ಈಗ ಇದಕ್ಕೆ ನಾವು ಡೈರೆಕ್ಟಾಗಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ 2 ಹಾಗೆ ಬರ್ಕೊಳ್ಳಿ. ಪೈ ಅಂತಂದರೆ 22/7 ತೊಗೊಂಡಿದ್ದೀವಿ. ಓಕೆ, ಇಂಟು ಆರ್. ಓಕೆ, ಆರ್ ಅಂದ್ರೆ ಏನು? 35/2 ಪ್ಲಸ್ 5 ಇಂಟು ಡಿ. 5 ಇಂಟು ಡಿ ಅಂತಂದರೆ ಡಯಾಮೀಟರ್ 35. ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಯಾವ ರೀತಿ ಮಾಡ್ತೀರಾ ನೋಡ್ಕೊಳ್ಳಿ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ, ಕ್ಯಾನ್ಸಲ್ ಮಾಡ್ಬೋದಾ? ಓಕೆ, 7 1 7 5 35. ಮತ್ತೆ ಇನ್ನೇನೋ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಮಾಡ್ಬೋದಾ? ಮಾಡೋಕ್ಕಾಗೋದಿಲ್ಲ. ಸೊ ಅಷ್ಟೇ, ಕ್ಲಾಸ್. ಸೊ ಇಷ್ಟು ನಾವು ಇನ್ನೇನು ಉಳಿತು ಅದನ್ನು ಬರ್ಕೊಳ್ಳಿ. 22 ಇಂಟು 5. ಸೊ ಅದನ್ನ ಇಲ್ಲಿ ಬರೀತಾ ಇದ್ದೀವಿ. 22 ಇಂಟು 5 ಪ್ಲಸ್ 5 ಇಂಟು 35. ಕ್ಲಿಯರ್? ಇಷ್ಟ ಆಯಿತು. ನೆಕ್ಸ್ಟ್ ನೋಡಿ, 22 ಇಂಟು 5 ಅಂದರೆ ಎಷ್ಟು? 110 ಪ್ಲಸ್ 5 ಇಂಟು 35 ಅಂದರೆ ಎಷ್ಟು? 175. ಸೊ ಇವೆರಡನ್ನೂ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 285. ಸೊ ಹಂಗಾರೆ ಲೆಂತ್ ಆಫ್ ವೈರ್ ಎಷ್ಟು? 285 ಮಿಲಿಮೀಟರ್. ಅರ್ಥ ಆಯ್ತಲ್ಲ? ಜಸ್ಟ್ ನೋಡ್ಕೊಳ್ಳಿ. ಒಂದು ಬ್ರಾಚ್ ಇದೆ ಅಂದರೆ ಒಂದು ಡೆಕೋರೇಟಿವ್ ಐಟಮ್ಸ್. ಓಕೆ, ಒಂದು ಡಿಸೈನ್ ಮಾಡಿದ್ದಾರೆ. ಏನು? ಸೊ ಇದ್ರ ಕಂಪ್ಲೀಟ್ ಟೋಟಲ್ ಈ ರೀತಿ ಇದೆ. ಇದ್ರ ಕಂಪ್ಲೀಟ್ ಸರೌಂಡಿಂಗ್ ಏನಿದೆ ಸರ್ಕಂಫರೆನ್ಸ್, ಅದೊಂದು ಇದಿದೆ ಮೆಟೀರಿಯಲ್. ಜೊತೆಗೆ ಒಳಗಡೆ ಒಂದು ಈ ರೀತಿ ಸೆಕ್ಟರ್ಸ್ ರೀತಿ 5 ಡಯಾಮೀಟರ್ದು ಇದು ಮಾಡ್ಕೊಂಡೆ. ಸೊ ಇದು ಕಂಪ್ಲೀಟ್ ಲೆಂತ್ ಎಷ್ಟಾಗುತ್ತೆ ಅದು ಅಂದರೆ 285 ಮಿಲಿಮೀಟರ್. ಅಷ್ಟು ಸಬ್ ಕ್ವಶನ್ಸ್ ಏನು ಕೇಳ್ತಾ ಇದ್ದಾರೆ? ಏರಿಯಾ ಆಫ್ ಈಚ್ ಸೆಕ್ಟರ್ ಆಫ್ ದ ಬ್ರಾಚ್. ಏನು ಡೆಕೋರೇಟಿವ್ ಐಟಮ್ಸ್ ಇದೆ. ಸೊ ಒಂದು ಸೆಕ್ಟರ್ಸ್ ಏರಿಯಾ ಆಫ್ ಈಚ್ ಸೆಕ್ಟರ್, ಇದನ್ನ ನಾವು ಏರಿಯಾ ಕಂಡುಹಿಡಿಯಬೇಕು. ನೋಡಿ ಇಲ್ಲಿದೆ, ಈ ಏರಿಯಾ ತೋರಿಸ್ತಾ ಇದ್ದೀನಿ, ಇದೆ. ಇದನ್ನ ನಾವು ಕಂಡುಹಿಡಿಬೇಕಾದ್ರೆ ಫಸ್ಟ್ ನಾವು ಏನು ಮಾಡ್ಕೊಳ್ಳೋಣ? ಸರ್ಕಲ್ ಏನಿದೆಯಲ್ಲ, ಸೊ ಈ ಏರಿಯಾ ಹೆಂಗೆ ಕಂಡುಹಿಡಿದೆ ಅಂದರೆ, ಸೊ ಕಂಪ್ಲೀಟ್ ಅವರೇ ಕ್ವಶನ್ಸಲ್ಲಿ ಕೊಟ್ಟಿದ್ದಾರೆ. 10 ಈಕ್ವಲ್ ಸೆಕ್ಟರ್ಸ್ ಅಂದರೆ 10 ಈಕ್ವಲ್ ಸೆಕ್ಟರ್ಸ್ನ ಮಾಡಿದ್ದಾರೆ. ಸೊ ಟೋಟಲ್ ನಾವು ಈ ರೀತಿ ನಾವು ಆ್ಯಂಗಲ್ನ ಕಂಡುಹಿಡಿಬೇಕಾದ್ರೆ ಒಂದು ಸೆಕ್ಟರ್ ಏರಿಯಾ ಸೆಕ್ಟರ್ನ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು? ಈ ಸೆಕ್ಟರ್ θ 360 πr². ಹಾಗಾದ್ರೆ ನಾವು θ ಕಂಡುಹಿಡಿಬೇಕಂದ್ರೆ ಇದು ಆ್ಯಂಗಲ್ ಎಷ್ಟು ಅಂತ ಕಂಡುಹಿಡಬೇಕು. ಆ್ಯಂಗಲ್ನ ಕಂಡುಹಿಡಿಯೋದು ಸಿಂಪಲ್. ಜಸ್ಟ್ ಏನು ಮಾಡಬೇಕು ಅಂತಂದರೆ ಆ್ಯಂಗಲ್ ಆಫ್ ಈ ಸೆಕ್ಟರ್ನ ಕಂಡುಹಿಡಿಬೇಕಾದ್ರೆ ಫಸ್ಟ್ ಇದು ಸರ್ಕಲ್ ಅಂತ ಅಷ್ಟೇ. ಟೋಟಲ್ ಆ್ಯಂಗಲ್ ಎಷ್ಟಿರುತ್ತೆ? 360. ಓಕೆ, ಎಷ್ಟು ಈಕ್ವಲ್ ಆಗಿ ಡಿವೈಡ್ ಮಾಡಿ 10 ಈಕ್ವಲ್ ಪಾರ್ಟ್ಸ್ ಅಂತ ಇದೆ. ಸೊ ಇಷ್ಟು ಮಾಡಿದಾಗ ಸೊ 0 0 ಕ್ಯಾನ್ಸಲ್, ಹಂಗಾರೆ ಎಷ್ಟು ಬರುತ್ತೆ? 36. ಅಂದರೆ ಇದ್ರದ್ದು ಒಂದು ಆ್ಯಂಗಲ್ ಎಷ್ಟು? 36 ಡಿಗ್ರಿ ಆಗುತ್ತೆ. ಓಕೆ, ಆ್ಯಂಗಲ್ ಸಿಕ್ತು. ಸಿಮಿಲರ್ಲಿ ಆ ರೇಡಿಯಸ್ ಅಂತಂದ್ರೇನು? d/2 ಅಂದರೆ 35/2. ಇದು ಡಯಾಮೀಟರ್ ಎಷ್ಟು? 35 ಅವರೇ ಕೊಟ್ಟಿದ್ದಾರೆ.
ಪೈನ ನಾವು 22/7 ತಗೊಳ್ಳಿ. ಸೊ ಇಷ್ಟು ವ್ಯಾಲ್ಯೂಸ್ನ ಈ ಕ್ವಶನ್ಸ್ಗೆ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಅದೇ ಆನ್ಸರ್. ಸೊ ನೋಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಟೀಟಾ ಅಂತಂದರೆ ಎಷ್ಟು 36 ಇದೆ. ಸೊ 36ನ ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 360 ಇದೆ, 360 ಹಾಕಿ. ಸೊ ಇಂಟು ಪೈನ ನಾವೇನೋ ತೊಗೊಂಡಿದ್ದೀವಿ 22/7 ತೊಗೊಳ್ತಾ ಇದ್ದೀವಿ. ಓಕೆ, ಇಂಟು ಆರ್ ಅಂತಂದ್ರೆ ಏನು 35/2. ಸೊ ಈ ಸ್ಕ್ವೈರ್ ಇರೋದ್ರಿಂದ 2 ಸತಿ ಬರೀಬೇಕು. ಓಕೆ, ಇಷ್ಟು ಕ್ಲಿಯರ್? ಈ ಸ್ಟೆಪ್ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ಯಾವ್ದು ಕ್ಯಾನ್ಸಲ್ ಆಗುತ್ತೆ ಅದನ್ನೇ ನೋಡ್ಕೊಳ್ಳಿ. ನೆಕ್ಸ್ಟ್ ಸಿಂಪ್ಲಿಫೈ ನೋಡ್ಕೊಳ್ಳಿ. ಸೊ ಇಲ್ಲೇನು ಯಾವ ರೀತಿ ಸಿಂಪ್ಲಿಫೈ ಮಾಡ್ಕೊಳ್ಳೋದು ಅಂತಂದರೆ 36 1s 36 10s. ಕ್ಲಿಯರ್? ಓಕೆ. ನೆಕ್ಸ್ಟ್ 7 1s 7 5 35. ಕ್ಲಿಯರ್? ನೆಕ್ಸ್ಟ್ 2 1s ಇಲ್ಲಿ 2 11s. ನೆಕ್ಸ್ಟ್ 5 1s ಇದನ್ನು ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ 5 2 10. ಇಷ್ಟು ಆಯಿತು. ಇಷ್ಟು ಸಿಂಪ್ಲಿಫಿಕೇಶನ್ ಆದಮೇಲೆ ಸೊ ಅದನ್ನು ಇಲ್ಲಿ ಬರೀರಿ. ಇನ್ನೇನು ಉಳಿತೋ 11 ಇದೆ. ಓಕೆ, ಇಂಟು 35. ಸೊ ಅದನ್ನ ಇಲ್ಲಿ ಬರೀಬೇಕು. 11 × 35 ಡಿವೈಡೆಡ್ ಬೈ 2 ಮತ್ತು ಇಂಟು 2 ಇದೆ. ಸೊ ಅದನ್ನ ಇಲ್ಲಿ ಬರೀರಿ. ಸಿಂಪ್ಲಿಫಿಕೇಶನ್ ಓಕೆ. ಸೊ ಫಸ್ಟ್ ಮೇಲೆದು ಸಿಂಪ್ಲಿಫೈ ಮಾಡಿ. 11 × 35 ಮಾಡಿಕೊಂಡ್ರೆ 385 ಆಗುತ್ತೆ. ಕೆಳಗಡೆದನ್ನ ಮಲ್ಟಿಪ್ಲೈ ಮಾಡಿ, ಇದು 4 ಆಗುತ್ತೆ. ಸೊ ಹಂಗಾರೆ ನಮಗೆ ಒಂದು ಸೆಕ್ಟರ್ದು ಏನು ಈಚ್ ಸೆಕ್ಟರ್ದು ಏನಾಗುತ್ತೆ, ಏರಿಯಾ ಆಫ್ ಈಚ್ ಸೆಕ್ಟರ್ ದಟ್ ಈಸ್ 385 mm ಸ್ಕ್ವೇರ್. ಏರಿಯಾದ್ರಿಂದ ಮಿಲಿಮೀಟರ್ ಸ್ಕ್ವೇರ್. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 10. An umbrella has 8 ribs which are equally spaced. Assuming umbrella to be a flat circle of radius 45 cm. Find the area between the two consecutive ribs of the umbrella. So ಇಲ್ಲಿ umbrella ಅಂದರೆ ಛತ್ರಿ ಇದೆ. ಸೊ ಇಲ್ಲೇನಾಗ್ತಾ ಇದೆ, ಇದನ್ನು ಫ್ಲಾಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲೇನಾಗ್ತದೆ 8 ರಿಬ್ಸು ಈಕ್ವಲಿ ಸ್ಪೇಸ್ಡ್ ಆಗಿ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಏನಂತ ಹೇಳ್ತಾ ಇದ್ದಾರೆ, ಸೊ ಸರ್ಕಲ್ ಆಗಿದೆ. ರೇಡಿಯಸ್ ಓಕೆ, ಇದರ ರೇಡಿಯಸ್ ಎಷ್ಟು 45 ಸೆಂಟಿಮೀಟರ್ ಅಂತ ಇದೆ. ನೆಕ್ಸ್ಟ್ ಇನ್ನೇನು ಹೇಳ್ತದೆ, ಫೈಂಡ್ ದ ಏರಿಯಾ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ರಿಬ್ಸ್ ಆಫ್ ದ ಅಂಬ್ರೆಲಾ. ಸೊ ಅಂದರೆ ಏನು ರಿಬ್ಸ್ ಇದೆ ಇವೆರಡರ ಮಧ್ಯ ಈ ನೋಡಿ ತೋರಿಸ್ತಾ ಇದ್ದೀನಿ, ಈ ಏರಿಯಾ ನಾವು ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಂಗೆ ನಾವು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ನಾವೇನಂತ ಕರಿತೀವಿ, ಆಂಗಲ್ ಬಿಟ್ವೀನ್ 2 ರಿಬ್ಸ್ನ ಇದು ನಥಿಂಗ್ ಬಟ್ ಏನಂತ ಕರಿತೀವಿ, ಏರಿಯಾ ಆಫ್ ಸೆಕ್ಟರ್ ಅಂತಾನೆ ಕರಿತೀವಿ. ಸೊ ಹಂಗೆ ನಮಗೆ ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಬೇಕಾದ್ರೆ ಟೀಟಾ ಡಿವೈಡ್ 360 πr². ಬಟ್ ಟೀಟಾ ನಾವು ಕಂಡುಹಿಡ್ಕೋಬೇಕು. ಟೀಟಾ ಯಾವ ರೀತಿ ಕಂಡುಹಿಡ್ಕೊಳ್ತೀವಿ ಅಂದರೆ ಆಂಗಲ್ ಆಫ್ ಈಚ್ ಸೆಕ್ಟರ್ನ ಫಸ್ಟ್ ನಮ್ಗೆ ಕಂಪ್ಲೀಟ್ ಸರ್ಕಲ್ ಆದಮೇಲೆ ಸೊ ಟೋಟಲ್ ಆಂಗಲ್ ಎಷ್ಟಿರುತ್ತೆ 360 ಇರುತ್ತೆ. ಸೊ ಓಕೆ, ಡಿವೈಡೆಡ್ ಬೈ ಎಷ್ಟು ರಿಬ್ಸ್ ಇದೆ, ಟೋಟಲ್ ಆಗಿ 8 ರಿಬ್ಸ್ ಇದೆ. ಸೊ ಡಿವೈಡ್ ಬೈ 8 ಮಾಡ್ಕೊಳ್ಳಿ. ಓಕೆ, ಆವಾಗ ಏನಾಗುತ್ತೆ ನೋಡ್ಕೊಳ್ಳಿ. ಈ ಆವಾಗ ಸಿಂಪ್ಲಿಫೈ ಮಾಡಿದ್ರೆ ಓಕೆ ನೋಡಿ 8 16 3 4 32. ಓಕೆ, 8 ಇಲ್ಲಿ ಮತ್ತೆ 20, ಇಲ್ಲಿ 22 8 5. ಸೊ 45 ಡಿಗ್ರಿ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 45 ಡಿಗ್ರಿ ಆಗುತ್ತೆ. ಸೊ ನಮಗೆ ಟೀಟಾ ಸಿಕ್ತು. ರೇಡಿಯಸ್ಸು ಅವರೇ ಕೊಟ್ಟಿದ್ದಾರೆ 45 ಸೆಂಟಿಮೀಟರ್ಸ್. ನೆಕ್ಸ್ಟ್ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಗೊತ್ತು. ಪೈನ ನಾವು 22/7 ತೊಗೊಂಡಿದ್ದೀವಿ ಸಿಂಪ್ಲಿಫೈ ಈಸಿ ಆಗಿ. ಸೊ ಇಷ್ಟು ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಸೊ ಟೀಟಾ ಎಷ್ಟು ಬಂತು 45. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಿವೈಡೆಡ್ ಬೈ 360 ಹಾಗೆ ಹಾಕ್ಕೊಳ್ಳಿ. ಓಕೆ, ಇಂಟು ಪೈನ ನಾವು 22/7 ಹಾಕೊಳ್ತಾ ಇದ್ದೀವಿ. ಕ್ಲಿಯರ್? ಓಕೆ, ಇಂಟು ಆರ್ ಅಂತಂದ್ರೇನು ರೇಡಿಯಸ್ ಎಷ್ಟು 45. ಸೊ ಸ್ಕ್ವೈರಿಂದ 2 ಸತಿ ನಾವು ಬರೀಬೇಕಾಗುತ್ತೆ. ಇಷ್ಟು ಕ್ಲಿಯರ್? ಇಷ್ಟು ಆದಮೇಲೆ ನೆಕ್ಸ್ಟ್ ನಾವು ಸಿಂಪ್ಲಿಫೈ ಮಾಡಬೇಕು. ಓಕೆ, ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ ಒಂದೊಂದು ಸ್ಟೆಪ್ ಅರ್ಥ ಮಾಡಿ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ತೀರಾ ನೋಡಿ 45 1 ಓಕೆ 45 1 45 8 360. ಕ್ಲಿಯರ್? ಸೊ ನೆಕ್ಸ್ಟ್ 2 11 22 ಆಗುತ್ತೆ, 2 4 8 ಆಗುತ್ತೆ. ಸೊ ಕಂಪ್ಲೀಟ್ ಸಿಂಪ್ಲಿಫೈ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ಇಲ್ಲಿ ಏನೇನು ಉಳಿದಿದೆ ಅದನ್ನು ಬರ್ಕೊಳ್ತಾ ಹೋಗಬೇಕು. ನೋಡಿ ಇಲ್ಲೇನು ಉಳಿದೆ 11 × 45 × 45. ಓಕೆ, ಅದೇ ರೀತಿ ಕೆಳಗೆ 4 × 7. ಸೊ ಅದನ್ನ ಇಲ್ಲಿ ಬರ್ತಿದ್ವಿ. ಕ್ಲಿಯರ್? ಸೊ ಈಗ ಮೇಲ್ಗಡೆಯನ್ನ ನಾವು ಕಂಪ್ಲೀಟಾಗಿ ಮಲ್ಟಿಪ್ಲೈ ಮಾಡಿದ್ರೆ 20 × 2 75 ಬರುತ್ತೆ. ಕೆಳಗಡೆ 7 4 28. ಸೊ ಅದನ್ನ ಇಲ್ಲಿ ಬರಿತೀವಿ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋದು. ಬರಲಿಲ್ಲ ಅಂದರೆ ಜಸ್ಟ್ ಬೇಕಾದ್ರೆ ನೀವು ಹೀಗೆ ಇಡ್ಬೋದು. 22,275 divided by 28 centimeter square. That is nothing but area between the two consecutive rib of the umbrella. ಅಂದರೆ ಇವೆರಡು ರಿಬ್ ಮಧ್ಯ ಏನು ಏರಿಯಾ ಇದೆಯಲ್ಲ ಅದು ಇದು ಈ ಕ್ವಶನ್ಗೆ ಆನ್ಸರ್. ದಟ್ ಈಸ್ 22,275 divided by 28 centimeter square. ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 11. A car has two wipers which don't overlap.
Each sweepers has a blade of length 25 centimeters sweeping through an angle of 115 degree. Find the total area clean at each sweep of the blades. ಅಂತಂದ್ರೆ ಒಂದು ಕಾರ್ ಇದೆ. ಸೊ ಕಾರಲ್ಲಿ ಏನೋ ಮಳೆ ಬಂದಾಗ ಈ ರೀತಿ ವೀಪರ್ಸ್ ಎರಡು ಇಟ್ಟಿರ್ತಾರೆ, ಆ ಕಡೆ ಒಂದು ಈ ಕಡೆ. ಓಕೆ, ಸೊ ಹಿಂಗೆ ಬಂದಾಗ ಮಳೆ ನೀರು ಬಿದ್ದಂಗೆ ವಾಶ್ ಆಗ್ತಾ ಇರ್ತದೆ. ಎಟ್ ಎ ಟೈಮ್ ಎರಡು ಕಡೆನೂ ಇದೆ, ಎರಡು ಕಡೆನೂ ಈ ರೀತಿ ಕ್ಲೀನ್ ಆಗುತ್ತೆ. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಸೊ ಇದ್ರದ್ದು ಆ್ಯಂಗಲ್ ಏನು ಹಿಂಗೆ ಈ ರೀತಿ ಮೂವ್ ಆಗುತ್ತಲ್ಲ, ಸೊ ಅದ್ರದ್ದು ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ, 115 ಡಿಗ್ರಿ. ಓಕೆ, ಸೊ ಇದ್ರ ಬ್ಲೇಡ್ ಲೆಂತ್ ಎಷ್ಟು, 25. ಓಕೆ, 25 ಸೆಂಟಿಮೀಟರ್ ಯೂನಿಟ್ಸ್ ನೋಡ್ಕೊಳ್ಳಿ. ಓಕೆ, ಎರಡದು 25 ಸೆಂಟಿಮೀಟರ್. ಸೊ ಅವ್ರೇನು ಹೇಳ್ತಾರೆ, ಫೈಂಡ್ ದ ಟೋಟಲ್ ಏರಿಯಾ ಕ್ಲೀನ್ ಅಟ್ ಈಚ್ ಸ್ವೀಪ್ ಆಫ್ ದ ಬ್ಲೇಡ್. ಸೊ ಅಟ್ ಎ ಟೈಮಿಂಗ್ ಸ್ವೀಪ್ ಆಗ್ಬೇಕಾದ್ರೆ ಸೊ ಎಷ್ಟು ಏರಿಯಾ ಕವರ್ ಮಾಡುತ್ತೆ ಎರಡದ್ದು. ಓಕೆ, ಹಾಗಾದ್ರೆ ನಾವು ಇದಕ್ಕೆ ನೋಡಿದ್ರೆ ಏನಾಗುತ್ತೆ, ಸೆಕ್ಟರ್ ರೀತಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಅದೇ ಫಾರ್ಮುಲಾ, ಏರಿಯಾ ಕ್ಲೀನ್ ಇನ್ ಈ ಸ್ವೇಪ್ ಈಸ್ ದಟ್ ಈಸ್ ಎರಡು ಸ್ವೀಪ್ ಇರೋದ್ರಿಂದ 2 ಅಂತ ಬರ್ಕೊಳ್ಳಿ, ಇಂಟು. ಓಕೆ, 2 ಇಂಟು. ಸೊ ಇದು ಏನಿದೆ ಸೆಕ್ಟರ್ ಫಾರ್ಮಲ್ಲಿ ಇರೋದ್ರಿಂದ ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಟೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಟೀಟಾ ನಮ್ಗೆ ಕೊಟ್ಟಿದ್ದಾರೆ ಎಷ್ಟು, ಅವರೇ ಕೊಟ್ಟಿದ್ದಾರೆ 115 ಡಿಗ್ರಿ, ರೇಡಿಯಸ್ಸು 25 ಸೆಂಟಿಮೀಟರ್. ಸೊ ಇದನ್ನು ನಾವು ಈ ಕ್ವೆಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, 2 ಇಲ್ಲಿ ಬರ್ಕೊಳ್ಳಿ, ಇಂಟು ಟೀಟಾ ಕೊಟ್ಟಿದ್ದಾರೆ 115, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಡಿವೈಡೆಡ್ ಬೈ 360. ಓಕೆ, ಸೊ ಪೈನ ನಾವು 22 ಡಿವೈಡ್ ಬೈ 7 ಅಂತ ಹಾಕೊಳ್ಳಿ, 22 ಡಿವೈಡ್ ಬೈ 7. ರೇಡಿಯಸ್ ಎಷ್ಟು, 25. ಸೊ ಸ್ಕ್ವೇರಿಂದ 2 ಸತಿ ಬರೀಬೇಕು. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೊಳ್ತೀರಾ, ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ಯಾವ ರೀತಿ ಸಿಂಪ್ಲಿಫೈ ಮಾಡೋದು ನೋಡ್ಕೊಳ್ಳಿ ಫಸ್ಟು. ನೆಕ್ಸ್ಟ್ ಸಿಂಪ್ಲಿಫೈ ಯಾವ ರೀತಿ ಮಾಡ್ಕೊಳ್ತೀರಾ ನೋಡ್ಕೊಳ್ಳಿ. ಸೊ ಇಲ್ಲಿ 2 11 22. ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ 2 18 ಸೊ 0, ಸೊ 180 360 ಆಗುತ್ತೆ. ಓಕೆ, ಒಂದು ಸಿಂಪ್ಲಿಫಿಕೇಶನ್ ಆಯಿತು. ನೆಕ್ಸ್ಟ್ ಇನ್ನು ಯಾವ ರೀತಿ ಮಾಡ್ಕೊಳ್ತೀರಾ, ಸೊ ನೆಕ್ಸ್ಟ್ ನೋಡಿ, ಇಷ್ಟು ಆದಮೇಲೆ ನೋಡಿ, ಇಲ್ಲಿ ನಾವು ಮೇಲೆ ಇದು ಮಾಡ್ಕೊಳ್ಳೋದೆ 5ಇಂದ ಮಾಡ್ಕೊಳ್ಳಿ, ಏನಾಗುತ್ತೆ 5 2s. ನೆಕ್ಸ್ಟ್ 5 2 10, 5 3 15. ಅದೇ ರೀತಿ ಇಲ್ಲೂ ಅಷ್ಟೇ, ಎಷ್ಟು 5 3 15. ಓಕೆ, ನೆಕ್ಸ್ಟ್ ಇಲ್ಲಿ 3 ಇರುತ್ತೆ, 5 6 30. ನೆಕ್ಸ್ಟ್ ಇಲ್ಲಿ 2 ಇದೆ, 2 1s, ಇಲ್ಲಿ 2 18s. ಇಷ್ಟು ಸಿಂಪ್ಲಿಫೈ ಆಯಿತಾ. ಸೊ ಇಷ್ಟು ಕಂಪ್ಲೀಟ್ ಆಯಿತು. ಸೊ ಅಷ್ಟನ್ನು ಕೆಳಗಡೆ ಬರ್ಕೊಳ್ಳಿ. ಈಗ ನೋಡಿ ಇನ್ನೇನು ಹೇಳಿತ್ತು ಅದನ್ನು ಬರ್ಕೊಳ್ಳಿ. ಇಲ್ಲಿ ನೋಡಿ 23 ಇದೆ. ಓಕೆ, ಇಂಟು 11. ಓಕೆ, ಸೊ 2 25 ಇದೆ. ಸೊ ಅದನ್ನು ಹಾಗೆ ಬರ್ಕೊಳ್ಳಿ. ಇಷ್ಟು ಕ್ಲಿಯರ್? ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಇನ್ನೇನು ಉಳಿತು, 7 ಇಂಟು 18 ಇದೆ, ಆರ್ 18 ಇಂಟು 7 ಇದೆ. ಈಗ ಸಿಂಪ್ಲಿಫೈ ಮಾಡಿ. ಸೊ ಇಷ್ಟು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಗೊತ್ತಾ, 158125 ಬರುತ್ತೆ. ಡಿವೈಡೆಡ್ ಬೈ 18 ಇಂಟು 7 ಮಾಡಿದ್ರೆ 126 ಬರುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಬೇಕಾದ್ರೆ ನೀವು ಹಾಗೆ ಫ್ರ್ಯಾಕ್ಷನ್ ಈ ಟೈಮಲ್ಲಿ ಇಟ್ಟರೆ ಓಕೆ. 158125 ಡಿವೈಡೆಡ್ ಬೈ 126 ಸೆಂಟಿಮೀಟರ್ ಸ್ಕ್ವೇರ್. ಸೊ ಫೈನಲಿ ಏನು, ಏರಿಯಾ ಕ್ಲೀನ್ ಈಚ್ ಸ್ವೀಪ್ ದಟ್ ಈಸ್ ಇಷ್ಟು ವ್ಯಾಲ್ಯೂ ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಎರಡು ಒಟ್ಟಿಗೆ ಹಿಂಗೆ ಈ ರೀತಿ ಸ್ವೀಪ್ ಮಾಡಿದಾಗ ನಮಗೆ ಏರಿಯಾ ಎಷ್ಟು ಕವರ್ ಆಗುತ್ತೆ, ಇಷ್ಟು ಕವರ್ ಆಗುತ್ತೆ ಅಟ್ ಎ ಟೈಮಲ್ಲಿ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. ಕ್ವಶನ್ ನಂಬರ್ 12. ಟು ವಾರ್ನ್ ಶಿಪ್ಸ್ ಫಾರ್ ಅಂಡರ್ ವಾಟರ್ ರಾಕ್ಸ್, ಎ ಲೈಟ್ ಹೌಸ್ ಸ್ಪ್ರೆಡ್ ಎ ರೆಡ್ ಕಲರ್ಡ್ light over sector of an angle 80 degree to a distance of 16.5 kilometer. Find the area of the sea over the which ships are warned ಅಂತ ಇದೆ. ಸೊ ಓಕೆ, ಇದು ಸಮುದ್ರ, ಕಂಪ್ಲೀಟ್ ಸಮುದ್ರ. ಸೊ ಎಲ್ಲ ಮಧ್ಯದಲ್ಲಿ ಒಂದು ಲೈಟ್ ಹೌಸ್ ಇದೆ. ಇಲ್ಲಿ ಏನಕ್ಕೆ ಇಡ್ತಾ ಇದ್ದಾರೆ ಅಂದರೆ ವಾರ್ನ್ ಮಾಡೋದಕ್ಕೆ. ಯಾಕೆ ಅಂತಂದರೆ ಅಲ್ಲೇನಿರುತ್ತೆ ಅಂತಂದರೆ ಸೊ ಅಲ್ಲಿ ರಾಕ್ಸ್ ಇರ್ತದೆ. ಓಕೆ, ಸೊ ಅಲ್ಲಿ ಅದಕ್ಕೋಸ್ಕರ ಏನು ಮಾಡಿರ್ತಾರೆ, ಒಂದು ಲೈಟ್ ಹೌಸ್ನ ಇಟ್ಟಿರ್ತಾರೆ. ಇದು ಲೈಟು ಏನು ರೆಡ್ ಕಲರ್ ಇರ್ತದೆ, ರೆಡ್ ಕಲರ್. ಅದು ಅಪ್ ಟು ಎಲ್ಲಿ ಗಂಟ ಕವರ್ ಆಗ್ತದೆ ಅಂತಂದರೆ ಸೊ 16.5 ಮೀಟರ್. ಓಕೆ, 16.5 ಕಿಲೋಮೀಟರ್ ಗಂಟ ಸ್ಪ್ರೆಡ್ ಆಗ್ತದೆ. ಅಂದರೆ ಗೊತ್ತಾಗಲಿ ಇಲ್ಲಿ ಈ ಒಂದು ಏರಿಯಾದಲ್ಲಿ ವಾರ್ನ್ ಮಾಡ್ತಾ ಇರುತ್ತೆ, ಇಲ್ಲಿ ಕಲರ್ ಇದೆ, ಸೊ ಸ್ವಲ್ಪ ಮೂವ್ ಆಗಿ ಆ ಕಡೆ ಅಂತ. ಓಕೆ, ಅದು ಎಷ್ಟು ಆ್ಯಂಗಲ್ ಗಂಟೆ ಹಿಂಗೆ ಕಾಣಿಸುತ್ತೆ ಅಂದರೆ 80 ಡಿಗ್ರಿ ಅಷ್ಟು ಆ್ಯಂಗಲ್ ಅಷ್ಟು ಅದು ಕವರ್ ಆಗ್ತದೆ. ಹಾಗೆ ನಾವೇನು ಕಂಡುಹಿಡಿಯಬೇಕು,
ಏನು ಕೇಳಿದರೆ ಫೈಂಡ್ ದ ಏರಿಯಾ ಆಫ್ ಸಿ ಓವರ್ ದ ವಿಚ್ ಶೀಪ್ಸ್ ಆಫ್ ವಾರ್ನ್. ಸೊ ಎಷ್ಟು ಈ ಏರಿಯಾ ಎಷ್ಟಿದೆ ಆ ಏರಿಯಾನ ಕಂಡುಹಿಡಬೇಕು. ಇಟ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಸೆಕ್ಟರ್. ಓಕೆ, ಸೊ ಅದನ್ನು ಈಗ ಕಂಡುಹಿಡಿಯೋಣ. ಸೊ ಫಸ್ಟ್ ನಮ್ಗೆ ಗೊತ್ತಿದೆ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ. ಸೊ ಟೀಟಾ ಅಂತಂದರೆ ಅವರೇ ಕೊಟ್ಟಿದ್ದಾರೆ 80 ಡಿಗ್ರಿ. ಸೊ ಪೈನ ಹಂಗೆ ತಗೊಳ್ಳಿ. ಸೊ ರೇಡಿಯಸ್ಸು ಸಹ ಅವರೇ ಕೊಟ್ಟಿದ್ದಾರೆ 16.5. ಸೊ ಇಷ್ಟು ನಾವು ಈ ಫಾರ್ಮುಲಾಗೆ ಅಪ್ಲೈ ಮಾಡಿದ್ರೆ ಆನ್ಸರ್ ಬಂದಾಯಿತು. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಟೀಟಾ ಅಂತಂದರೆ ಎಷ್ಟು 80 ಡಿಗ್ರಿ. ಸೊ ಅದನ್ನ ಇಲ್ಲಿ ಬರ್ಕೊಂಡ್ವಿ ಡಿವೈಡೆಡ್ ಬೈ 360. ಓಕೆ, ಇಂಟು ಪೈ ಅಂತಂದರೆ ಅವರೇ 3.14. ಸೊ ಅದನ್ನ ಇಲ್ಲಿ ಬರ್ಕೊಳ್ತಾ ಇದ್ದೀವಿ. ಓಕೆ, ಇಂಟು ಆರ್ ಅಂತಂದರೆ 16.5 ಇಂಟು 16. ಓಕೆ, 2 ಸತಿ ಬರ್ಕೋಬೇಕಂದ್ರೆ ಸ್ಕ್ವಯರ್ ಇದೆ. ಇಷ್ಟು ಆಯ್ತಲ್ವಾ. ಸೊ ನೆಕ್ಸ್ಟ್ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇಲ್ಲಿ ನೋಡಿ 0 0 ಕ್ಯಾನ್ಸಲ್. ಓಕೆ, ಕ್ಲಿಯರ್ ಆಯ್ತಲ್ಲ. ಸೊ ನೆಕ್ಸ್ಟ್ ಯಾವ ರೀತಿ ಯಾವ ರೀತಿ ಸಿಂಪ್ಲಿಫೈ ಮಾಡ್ಕೊಳ್ತೀರಾ ನೋಡಿ ನೀಟಾಗೆ ಸ್ಟೆಪ್ ಬೈ ಸ್ಟೆಪ್. ಸೊ ನೋಡಿ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತೀರಾ 4 ಇಂದ 4 2 8. ಓಕೆ, 4 36. ಇಷ್ಟು ಕ್ಲಿಯರ್. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ನೆಕ್ಸ್ಟ್ ನೋಡಿ 3 ಇಂದ ಮಾಡ್ಕೊಳ್ಳಿ. 3 3 9 ಆಯಿತು. ಓಕೆ, ಇಲ್ಲಿ ಏನು ಮಾಡ್ತೀರಾ 3 5.5 16.5 ಆಯಿತು. ಅದೇ ರೀತಿ 3 1 ಇಲ್ಲೂ ಅಷ್ಟೇ 3ನ 5.5 ಆಗುತ್ತೆ. ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ ಅಷ್ಟೇಂದ ನಾವೇನು ಮಾಡ್ಕೋಬೇಕು, ಈಗ ಸಿಂಪ್ಲಿಫೈ ಮಾಡ್ಕೊಳ್ಳಿ. ನೋಡಿ ಇನ್ನೇನು ಉಳಿತು ಅದನ್ನು ಬರ್ಕೊಳ್ಳಿ. ಸೊ 2 ಉಳಿದಿದೆ. ಓಕೆ, ಇಂಟು ನೆಕ್ಸ್ಟು 3.14 ಉಳಿದಿದೆ ಅದನ್ನು ಬರ್ರಿ. ಇಂಟು ನೆಕ್ಸ್ಟ್ 2 ಇದೆ 5.5 ಇಂಟು 5.5. ಇಷ್ಟು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಎಷ್ಟು ಬರುತ್ತೆ 189.97. ಓಕೆ, ಸೊ ಈ ಆನ್ಸರ್ನೇ ಏನಂತ ಕರಿತೀವಿ, ನಾವು ಕೇಳಿರೋದು ಏರಿಯಾ ಆಫ್ ಸಿ ಓವರ್ ಶಿಪ್ ಕ್ಯಾನ್ ಬಿ ವಾರ್ನ್ ಅಪ್ ಟು ಎಷ್ಟು 189.97 ಕಿಲೋಮೀಟರ್ ಅಷ್ಟು ಆ ರೆಡ್ ಲೈಟು ಕವರ್ ಆಗುತ್ತದೆ. ಓಕೆ, ಇದು ಈ ಕ್ವಶನ್ಸ್ಗೆ ಆನ್ಸರ್. Question number 13. A round table cover has 6 equal design as shown in figure. If the radius of the cover is 28 cm, find the cost of making the design at the rate of rupees 0.35 per centimeter square. Use root 3 is equal to 1.7. Just simple questions. ಒಂದು ಟೇಬಲ್ ಇದೆ, ರೌಂಡ್ ಟೇಬಲ್. ಓಕೆ, ಡಿಸೈನ್ ಮಾಡಿದ್ದಾರೆ ನೋಡಿ ಈ ಡಿಸೈನ್. ಓಕೆ, ಈ ರೀತಿ ಡಿಸೈನ್ ಇದೆ. ಅವ್ರೇನು ಹೇಳ್ತಾರೆ 6 ಈಕ್ವಲ್ ಡಿವೈಡ್ ಆಗಿ ಮಾಡ್ತಾರೆ. ಈ ರೀತಿ ನೋಡಿ 1 2 3 4 5 6 ಈ ರೀತಿ 6 ಈಕ್ವಲ್ ಡಿಸೈನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ರೇಡಿಯಸ್ ಹೇಳ್ತಾ ಇದ್ದಾರೆ. ಎಷ್ಟು ಇದ್ರ ರೇಡಿಯಸ್ ಇಲ್ಲಿಂದ ಇಲ್ಲಿಗೆ ಎಷ್ಟು 28. ಓಕೆ, 28 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಏನು ಹೇಳ್ತಾರೆ ಕಾಸ್ಟ್ ಆಫ್ ಮೇಕಿಂಗ್ ದ ಡಿಸೈನ್. ವಾಟ್ ಇಸ್ ದ ಫೈಂಡ್ ದ ಕಾಸ್ಟ್. ಸೊ ಏನು ಡಿಸೈನ್ ಮಾಡೋದ್ರ ಕಾಸ್ಟ್ ಹೇಳಿ. ಮತ್ತೆ ಅವ್ರು ಏನು ಹೇಳ್ತಾರೆ ಪರ್ ಸೆಂಟಿಮೀಟರ್ಗೆ ಎಷ್ಟು 0.35 ಚಾರ್ಜ್ ಮಾಡ್ತಾ ಇದ್ದಾರೆ. ಹಂಗಾರೆ ಟೋಟಲಿ ಅಷ್ಟು ಡಿಸೈನ್ ಮಾಡಿ ಕಾಸ್ಟ್ ಎಷ್ಟು ಆಗ್ಬೋದು ಅನ್ನೋ ಕಂಡುಹಿಡಬೇಕು. ಸೊ ಅದಕ್ಕೆ ಫಸ್ಟ್ ನಾವೇನು ಮಾಡ್ಕೊಳ್ಳೋಣ, ಇದ್ರದ್ದು ಏರಿಯಾ ಅಂದರೆ ಈ ಸೆಗ್ಮೆಂಟ್ ಏನು ನಾವು ಕಂಡುಹಿಡಿಬೇಕು. ಓಕೆ, ಆವಾಗ ನಾವು ಇಷ್ಟು 6 ಡಿಸೈನ್ ಇರೋದನ್ನ ಇಂಟು ಮಾಡಿದ್ರೆ ನಮಗೆ ಏರಿಯಾ ಕಂಪ್ಲೀಟ್ ಆದ ಏರಿಯಾ ಸಿಗುತ್ತೆ. ಜಸ್ಟ್ ಈಚ್ ಇಷ್ಟು ಪರ್ಗೆ ಈ ರೂಪಿ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಫಸ್ಟ್ ಅದಕ್ಕೆ ಫಾರ್ಮುಲಾ ಏನು ಮಾಡೋಣ, ಏರಿಯಾ ಆಫ್ ಸೆಗ್ಮೆಂಟ್. ಈ ಸೆಗ್ಮೆಂಟ್ ನಾವು ಕಂಡುಹಿಡಿಬೇಕಾದ್ರೆ ಫಸ್ಟ್ ಏನು ಮಾಡೋಣ, ಏರಿಯಾ ಆಫ್ ಸೆಕ್ಟರ್ನ ಕಂಡುಹಿಡ್ಕೊಳ್ಳೋಣ ಕಂಪ್ಲೀಟಾಗಿ. ನೋಡಿ ಈ ರೀತಿ ಕಂಪ್ಲೀಟ್ ಸೆಕ್ಟರ್ಸ್ ಕಂಡುಹಿಡಿಯೋಣ. ಮೈನಸ್ ಓಕೆ, ಈ ಏರಿಯಾ ಆಫ್ ಟ್ರಯಾಂಗಲ್ನ ಮೈನಸ್ ಮಾಡಿದ್ರೆ ನಮಗೆ ಈ ಏರಿಯಾ ಆಫ್ದು ಸೆಗ್ಮೆಂಟ್ ನಮಗೆ ಏರಿಯಾ ಸಿಗುತ್ತೆ. ಸೊ ಅದಕ್ಕೆ ಈ ರೀತಿ ಮಾಡ್ಕೊಂಡಿರೋದು. ಓಕೆ, ಇಲ್ಲಿ ಏರಿಯಾ ಆಫ್ ಸೆಕ್ಟರ್ ಅಂದರೆ ನಾವು ಟೀಟಾ ಡಿ 360 ಪೈ ಆರ್ ಸ್ಕ್ವೇರ್ ಮೈನಸ್ ಈ ಏರಿಯಾ ಆಫ್ ಟ್ರಯಾಂಗಲ್ಗೆ 1/2 ಆರ್ ಸ್ಕ್ವೇರ್ ಸೈನ್ ಥೀಟಾ. ಸೊ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಏರಿಯಾ ಆಫ್ ಸೆಕ್ಟರ್ ಈಗ ನಾವು ಆ್ಯಂಗಲ್ ಹೆಂಗೆ ಯಾವ ರೀತಿ ಕಂಡುಹಿಡ್ಕೊಳ್ಳೋಣ. ಸೊ ನಮಗೆ ಆಲ್ರೆಡಿ ಹೇಳಿದರೆ 6 ಈಕ್ವಲ್ ಡಿವೈಡ್ ಅಂತ. ಸೊ ಕಂಪ್ಲೀಟ್ ಸರ್ಕಲ್ ಎಷ್ಟು 360. ಸೊ ಎಷ್ಟು ಈಕ್ವಲ್ ಆಗಿ 6. ಸೊ ಡಿವೈಡ್ ಬೈ 6 ಮಾಡ್ಕೊಳ್ಳಿ. ಸೊ 6 ಮಾಡ್ಕೊಂಡು ಎಷ್ಟು ಬರುತ್ತೆ 60 ಡಿಗ್ರಿ ಬರುತ್ತೆ. ಓಕೆ, ಹಂಗಾರೆ ಇದೆಷ್ಟಿದೋ 60 ಡಿಗ್ರಿ ಆಯಿತು. ಅದೇ ರೀತಿ ರೇಡಿಯಸ್ ಎಷ್ಟು ಅವರೇ ಕೊಟ್ಟಿದ್ದಾರೆ ಕ್ವಶನ್ಸಲ್ಲಿ ಎಷ್ಟು 28 ಸೆಂಟಿಮೀಟರ್. ಓಕೆ, ಅದನ್ನು ಕೊಟ್ಟಿದ್ದಾರೆ. ಪೈನ ನಾವು 22/7 ತಗೊಳ್ಳೋಣ. ಇಷ್ಟು ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ತೀರಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಟೀಟಾ 60 ಡಿವೈಡೆಡ್ ಬೈ 360. ಓಕೆ, ಪೈನ ನಾವೇನು ತೊಗೊಂಡಿದ್ವಿ 22/7 ಇಂಟು ರೇಡಿಯಸ್ ಎಷ್ಟಿದೆ 28 ಇದೆ. ಸೊ ಸ್ಕ್ವೈರಿಂದ 2 ಸತಿ ಬರಿತಾ ಇದ್ವಿ. ಓಕೆ, ಈ ಸ್ಟೆಪ್ ಕ್ಲಿಯರ್. ಓಕೆ, ಮೈನಸ್ 1/2 ಇದೆ 1/2. ಸೊ ರೇಡಿಯಸ್ಸು 28 ಇದೆ, ಇಲ್ಲೂ ಆರ್ ಸ್ಕ್ವೈರಿಂದ 2 ಸತಿ ಬರಿತಾ ಇದ್ದೀವಿ. ಓಕೆ,
ನೆಕ್ಸ್ಟ್ ಏನು ಮಾಡ್ತೀರಾ ಇಂಟು ಸೈನ್ ತೀಟಾ, ಸೈನ್ ಹಂಗೆ ಬರ್ಕೊಳ್ಳಿ, ತೀಟಾ ಎಷ್ಟಿದೆ 60 ಡಿಗ್ರಿ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಾಯ್ತು. ಅಷ್ಟೇ ಕ್ಲಿಯರ್? ಓಕೆ. ಈಗ ಸೈನ್ 60 ಅದನ್ನು ನಾವೇನು ಮಾಡ್ತೀವಿ √3 ಅಂತ ಇದೆ. ಸೊ ಬೇಕಾದ್ರೆ ನೀವು ಸೈನ್ 60 ಬದಲು ಬೇಕಾದ್ರೆ ನಾವೇನು ಮಾಡ್ಬೋದು ನೋಡಿ, ಈ ಸೈನ್ 60 ಬದಲು ಬೇಕಾದ್ರೆ ಸೈನ್ 60 ಏನೇ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿದೆ ಎಷ್ಟು, ದಟ್ ಈಸ್ √3/2. ಸೊ ಅದ್ರ ಬದಲು √3/2 ಅಂತಾನೆ ಬರ್ಕೊಳ್ಳಿ. ಓಕೆ, ಈಗ ಸಿಂಪ್ಲಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಯಾವ ರೀತಿ ಮಾಡ್ತೀರಾ ನೋಡಿ, 60 1s, ಓಕೆ 6 0 ಕ್ಯಾನ್ಸಲ್ ಮಾಡಿ, 6 1s 6 ಇಷ್ಟ ಆಯ್ತಲ್ವಾ. ನೆಕ್ಸ್ಟ್ ನೋಡಿ 7 1s 7 4 28. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ 2 3 6, ನೆಕ್ಸ್ಟು 2 2 4. ಇನ್ನೇನೋ ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ಬನ್ನಿ, ಇಲ್ಲಿ ನೋಡಿ 2 1 2 14 28, ಇಲ್ಲೂ ಅಷ್ಟೇ, ಇಲ್ಲಿ ನೋಡಿ 2 ಇದೆ, 2 1 ಇಲ್ಲೂ 2 14, ಇಷ್ಟು ಕಂಪ್ಲೀಟಾಗಿ ಸಿಂಪ್ಲಿಫೈ ಆಯಿತು. ಸೊ ಅದನ್ನು ನಾವಿಲ್ಲಿ ಬರ್ರಿ, ಏನೇನು ಉಳಿದಿದೆ ಅದನ್ನು ಬರ್ಕೊಳ್ಳಿ. ಇಲ್ಲಿ 22 ಇದೆಯಾ, ಸೊ ಅದನ್ನು ಬರ್ದು. ಓಕೆ, ಇಂಟು 2 ಇದೆ ಅದನ್ನು ಬರೀತಾ ಇದ್ದೀವಿ, ಇಂಟು 28 ಅದನ್ನು ಬರ್ದು, ಡಿವೈಡೆಡ್ ಬೈ ಇನ್ನೇನು ಉಳಿತು ಇಲ್ಲಿ 3 ಇದೆ, 3ನ ಬರ್ಕೊಂಡ್ವಿ, ಮೈನಸ್ ಇನ್ನೇಳಿ 14 ಇಂಟು 14 ನೆಕ್ಸ್ಟ್ √3 ಅವರೇ ಹೇಳಿದ್ದಾರೆ ಎಷ್ಟು 1.7 ತಗೊಳ್ಳಿ ಅಂತ. ಸೊ ಅದನ್ನ ಇಲ್ಲಿ ತಗೊಳ್ತಾ ಇದ್ದೀವಿ. ಇಷ್ಟು ಅರ್ಥ ಆಯ್ತಲ್ವಾ? ಸೊ ಇಷ್ಟು ಆದಮೇಲೆ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಬೇಕು. ಈ ಮೇಲ್ಗಡೆದು ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, ಇಷ್ಟನ್ನು ಮಲ್ಟಿಪ್ಲೈ ಮಾಡೋದು ನಮ್ಗೆ ಎಷ್ಟು ಬರುತ್ತೆ 1232 ಬರುತ್ತೆ, ಡಿವೈಡೆಡ್ ಬೈ 3. ನೆಕ್ಸ್ಟ್ ಮೈನಸ್ ಎಷ್ಟನ್ನು ಮಲ್ಟಿಪ್ಲೈ ಮಾಡಿ 14 196 ಇಂಟು 1.7. ಸೊ ಅಷ್ಟಾಗಿ ಎಷ್ಟು ಬರುತ್ತೆ, ದಟ್ ಈಸ್ 333.2 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಸೊ ಇದನ್ನು ನಾವು LCM ತೊಗೊಂಡ್ಬಿಡೋಣ. 3ನ LCM ತೊಗೊಳ್ಳಿ. ಈಗ LCM ತೊಗೊಂಡಾಗ ಏನಾಗುತ್ತೆ 1 2 3 2, ಸೊ ಮೈನಸ್ ಇಲ್ಲೇನಿಲ್ಲ ಇಲ್ಲಿ 1, ಸೊ ಇದ್ರ ಜೊತೆ ಮಲ್ಟಿಪ್ಲೈ ಆದರೆ ಏನಾಗುತ್ತೆ 999.6 ಆಯಿತು. ಕ್ಲಿಯರ್? ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಇದರಿಂದ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಗೊತ್ತಾ 232.4 ಡಿವೈಡ್ ಬೈ 3, ಏರಿಯಾ ಎಷ್ಟು ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಇದ್ರದ್ದು ಏರಿಯಾ ಎಷ್ಟು ಬಂತು, ಇಷ್ಟು ಏರಿಯಾ ಬಂದಿದೆ. ಬಟ್ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಕ್ಕಾಗಲ್ಲ, ಅವ್ರು ಕೇಳ್ತಾ ಇದ್ದಾರೆ. ಸೊ ಫೈಂಡ್ ದ ಕಾಸ್ಟ್, ಈ 6 ಡಿಸೈನ್ ಏನಿದೆ ಅದ್ರ ಕಾಸ್ಟ್ ಎಷ್ಟು ಅಂತ. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನಮಗೆ ಈ ಸಿಂಗಲ್ದು ಏರಿಯಾ ಸಿಕ್ತು. ಈಗ ನಾವು ನೆಕ್ಸ್ಟ್ ಕ್ವಶನ್ಸಲ್ಲಿ ಏನು ಕಂಪ್ಲೀಟ್ ಇದ್ರ ಕಾಸ್ಟ್ ಎಷ್ಟಾಗುತ್ತೆ, ಇಲ್ಲಿ ನೋಡಿ ಒಂದ್ರದ್ದು ಏರಿಯಾ ಕಂಡುಹಿಡಿದೀವಿ. ಸೊ ಇಲ್ಲೆಷ್ಟಿದೆ, ಎಷ್ಟು ಇದ್ರದ್ದು ಡಿಸೈನ್ ಇದೆ, 1 2 3 4 5 6 ಡಿಸೈನ್ಸ್ ಇದೆ. ಸೊ ಅವಾಗ ಏನು ಮಾಡ್ತೀವಿ, ಏರಿಯಾ ಆಫ್ 1 ಸೆಗ್ಮೆಂಟ್ ಸಿಕ್ತು. ಸೊ ನಮ್ಗೆ ಇಲ್ಲಿ 6 ಸೆಗ್ಮೆಂಟ್ಸ್ ಇರೋದ ಮಲ್ಟಿಪ್ಲೈ ಇಂಟು 6 ಮಾಡ್ಕೋಬೇಕು. ಓಕೆ, ಅವಾಗ ಎಷ್ಟು ಬರುತ್ತೆ, ಸೊ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಾವು ನೋಡ್ಕೊಳ್ಳಿ, ಇಲ್ಲಿ ನಾವು 3 1s 3 2s ಮಾಡ್ಕೊಳ್ಳಿ. ಸೊ ಆವಾಗ ಏನಾಯ್ತು, ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ 464.8 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಕಂಪ್ಲೀಟ್ ಎಲ್ಲ ಡಿಸೈನ್ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದಿತ್ತು. ಬಟ್ ಇದ್ರ ಕಾಸ್ಟ್ ಯಾವ ರೀತಿ, ಬರೀ ಇಷ್ಟು ಪರ್ ಸೆಂಟಿಮೀಟರ್ ಸ್ಕ್ವೇರ್ಗೆ 0.35 ಕಟ್ಟಬೇಕು. ಹಂಗಾರೆ ಇಷ್ಟಕ್ಕೆ ಎಷ್ಟಾಗುತ್ತೆ ಅಂದರೆ ಕಾಸ್ಟ್ನ ಕಂಡುಹಿಡಿಬೇಕಾದ್ರೆ ಏರಿಯಾ ಇಂಟು ರೇಟ್ನ ಕಂಡುಹಿಡಿಬೇಕು. ಸೊ ಏರಿಯಾ ಬಂದಿದೆ, ಸೊ ಅದನ್ನ ಇಲ್ಲಿ ಬರ್ಕೊಳ್ಳಿ. ಓಕೆ, 464.8 ಇಂಟು ರೇಟ್ ಅವರೇ ಕೊಟ್ಟಿದ್ದಾರೆ ಗಿವನ್, ಸೊ ದಟ್ ಈಸ್ 0.35. ಸೊ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಎಷ್ಟು ಬರುತ್ತೆ, ದಟ್ ಈಸ್ 162.68. ಸೊ ಫೈನಲ್ ಆಗಿ ನಮಗೆ ಆನ್ಸರ್ ಎಷ್ಟು ಬಂತು, ದ ಕಾಸ್ಟ್ ಆಫ್ ಮೇಕಿಂಗ್ ದ ಡಿಸೈನ್ ದಟ್ ಈಸ್ 162.68 rupees. ಇದು ಈ ಕ್ವಶನ್ಸ್ಗೆ ಆನ್ಸರ್. ಹಾಗೆ ಕ್ಲಾಸ್ 10th ಮ್ಯಾಥ್ಸ್ ಎಲ್ಲ ಚಾಪ್ಟರ್ಗಳ ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡಿದ್ದೀವಿ. ಇದರ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀವಿ, ಅಲ್ಲಿ ಹೋಗಿ ಚೆಕ್ ಮಾಡಿ.